ಸರ್ವಶಕ್ತನೇ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನಪ್ಪ. ಪರಿಶುದ್ಧ ದೇವರೇ ನಿಮಗೆ ಸ್ತುತಿಗನ ಮಹಿಮೆಗಳು ಸಲ್ಲಿಸುತ್ತೇನಪ್ಪ. ರಾಜಾದಿರಾಜವೇ ನಾವು ನಿಮ್ಮನ್ನು ಸ್ತುತಿಸುತ್ತೇನಪ್ಪ. ಕರ್ತಾದಿ ಕರ್ತರೇ ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇನಪ್ಪ. ಈ ಭಾನುವಾರ ದಿನದಲ್ಲಿ ಕರ್ತನೇ ನಿಮಗೆ ನಾವು ಅರ್ಪಿಸಿರುವಂಥ ಆರಾಧನೆಗಳು, ಈ ಸ್ತುತಿ ಸ್ತೋತ್ರಗಳು ದೇವರೇ ಸ್ವರ್ಗ ಸಿಂಹಾಸನದಲ್ಲಿ ಕರ್ತನೇ ನಿಮಗೆ ಸ್ವೀಕಾರ್ಯವಾಗಿರಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ದೇವ, ಇನ್ನು ಮುಂದಿನ ಸಮಯದಲ್ಲಿ ಕರ್ತನೇ ನೀವು ನಮ್ಮೊಂದಿಗೆ ಮಾತನಾಡಬೇಕು ಸ್ವಾಮಿ. ನಿಮ್ಮ ಸ್ವರ ನಾವು ಕೇಳಬೇಕಪ್ಪ. ನಿಮ್ಮ ಆಲೋಚನೆಗಳು ನಾವು ಕೇಳಬೇಕು ಸ್ವಾಮಿ. ದೇವರೇ, ನಿಮ್ಮ ಅಭಿಷಿಕ್ತರನ್ನು ಈ ಸ್ಥಳಕ್ಕೆ ನೀವು ಸುರಕ್ಷಿತವಾಗಿ ಬರಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ದೇವರೇ, ದಾರಿಯ ಪ್ರಯಾಣದಲ್ಲೆಲ್ಲ ನೀ ಸಂಗಡ ಇದ್ದು ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ದೇವರೇ, ಇನ್ನು ಮುಂದಿನ ಸಮಯ ಅಭಿಷಿಕ್ತರ ಮೂಲಕವಾಗಿ ಕರ್ತನೇ ನೀವು ಮಾತನಾಡಬೇಕು ಸ್ವಾಮಿ. ದೇವರೇ, ನೀವು ಮಾತಾಡಬೇಕು ಸ್ವಾಮಿ. ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇನೆ ದೇವಾ. ನೀವು ನಿಮ್ಮ ವೃತ್ತಿಯನ್ನು ದೇವರೇ ವಿಶೇಷವಾಗಿ ಉಪಯೋಗಿಸಿಕೊಳ್ಳಬೇಕು. ನಿನ್ನ ಕೃಪೆಯಲ್ಲಿ ಮರಮಾಚಿಕೊಳ್ಳಬೇಕು. ನಿನ್ನ ರಕ್ತದ ಕೋಟೆಯೊಳಗಡೆ ದೇವರೇ ಭದ್ರವಾಗಿ ದೇವರೇ ನೀವು ಸುರಕ್ಷಿತವಾಗಿ ನಿಲ್ಲಿಸಬೇಕು ಸ್ವಾಮಿ. ಇನ್ನು ಮುಂದೆ ಇರುವಂಥ ಸಮಯ ದೇವರೇ ನಿಮ್ಮ ದೂತರುಗಳ ಸಾನ್ನಿಧ್ಯ ಉಂಟಾಗಲಿ. ಈ ವಾತಾವರಣದಲ್ಲಿ ದೇವ ದೂತರುಗಳ ಸಂರಕ್ಷಣೆ ಇರಲಿ. ಸ್ವರ್ಗೀಯ ಸೈನ್ಯ ಇದರ ಮಧ್ಯದಲ್ಲಿ ದಂಡಿಳಿದು ಕಾವಲಾಗಿ ನಿಂದು ಕಾಪಾಡಲಿ. ದೇವರೇ, ಕರೆಂಟಿನ ಸಮಸ್ಯೆ ಇಲ್ಲದ ಹಾಗೆ, ದೇವರೇ ಯಾವುದೇ ಶಬ್ದದ ಸಮಸ್ಯೆ ಇಲ್ಲದ ಹಾಗೆ ಈ ವಾತಾವರಣ ಪೂರ್ತಿ ದೇವ ದೂತರುಗಳ ಕಂಟ್ರೋಲಲ್ಲಿರಲಿ. ಸ್ವರ್ಗೀಯ ಸೈನ್ಯದ ಹತೋಟಿಯಲ್ಲಿರಲಿ. ದೇವರ ಆತ್ಮನ ಇದರ ಮಧ್ಯದಲ್ಲಿ ಚಲಿಸುತ್ತಾ ಇರಲಿ. ತಂದೆಯೇ, ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಳ್ಳುತ್ತೇನೆ. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ. ಪರಲೋಕದ ತಂದೆಯಾದ ದೇವರೇ, ಪ್ರಾರ್ಥನೆ ಕೇಳಿದ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಆಮೇನ್. ಈಗ ನಮ್ಮ ಸಭೆಗೆ ಬಂದಿರುವಂಥ ಹಿರಿಯ ಸೇವಕರು, ಈಗ ದೇವರು ಬಹಳವಾಗಿ ಉಪಯೋಗಿಸಲ್ಪಡುವಂಥ ಘನ ಸೇವಕರು, ದೇಶದಲ್ಲಿಯೂ ವಿದೇಶದಲ್ಲಿಯೂ ಅನೇಕ ಸ್ಥಳಗಳಲ್ಲಿ ಕರ್ತನ ರಾಜ್ಯದ ಮಹಿಮೆಗಾಗಿ ವಿಶೇಷವಾಗಿ ಉಪಯೋಗಿಸಲ್ಪಡುವಂಥ ಘನ ಸೇವಕರು ನಮ್ಮ ಸಭೆಗೆ ಬಂದಿದೆ ಎಂಬುದು ನಮಗೆ ದೊಡ್ಡ ಒಂದು ಆಶೀರ್ವಾದವಾಗಿದೆ. ಪೇತ್ರನು ನಡ್ಕೊಂಡು ಹೋಗುವಾಗೆ ನೆರಳು ಬಿದ್ದು ರೋಗಿ ಸೌಖ್ಯ ಆಯಿತು. 12 ಅಪೊಸ್ತಲರಿದ್ದರು, ಆದರೆ ಪೇತ್ರನಕ್ಕೆ ದೇವರು ಕೊಟ್ಟ ಅಭಿಷೇಕದಲ್ಲಿ ನೆರಳಿನಲ್ಲಿ ಅಭಿಷೇಕ ಇತ್ತು. ಪೌಳನ ಮೇಯಲ್ಲಿರುವಂಥ ತನ್ನ ಸಾಳಿವೆ ಹಾಕಿದರೆ ರೋಗಿ ಸೌಖ್ಯ ಆಗ್ತಾಯಿದ್ರು. ಅದರಿಂದ ಎಲ್ಲರೂ ಒಂದೇ ಥರ ಅಲ್ಲ, ಕರೆಯಲ್ಪಟ್ಟವರು ಅನೇಕರಾದರೂ ಅದರಲ್ಲಿ ಆರಿಸಿಕೊಂಡವರು, ಅದರಲ್ಲಿ ಅಭಿಷಿಕ್ತರು ವ್ಯತ್ಯಾಸವಿದೆ. ಅದೇ ಥರ ದೇವರು ಚಿಕ್ಕ ವಯಸ್ಸಿಂದಲೇ ಆರಿಸಿಕೊಂಡಿರುವಂಥ ಅಭಿಷಿಕ್ತರು ನಮ್ಮ ಸಭೆಗೆ ಬರುವಾಗ ಅವರಲ್ಲಿರುವಂಥ ಅಭಿಷೇಕ ಈ ಸಭೆಯಲ್ಲಿ ಅವರು ಬರುವುದರಿಂದಲೇ ಅದೇ ನಮಗೊಂದು ಅಭಿಷೇಕವಾಗಿರುತ್ತದೆ. ಅವರ ಸಾನ್ನಿಧ್ಯ ನಮಗೊಂದು ಅಭಿಷೇಕವಾಗಿರುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಸಭೆಗೆ ಬಂದಿರುವಂಥ ಘನಸೇವವನ್ನು ಸ್ವಾಗತ ಮಾಡೋಣ. ದೇವ ಸೇವಕನು ನಮ್ಮ ಸಭೆಗೆ ಸಂತೋಷವಾಗಿ ಚಪ್ಪಾಳೆ ಹೊಡೆದು ಸುಸ್ವಾಗತ ಮಾಡಿಕೊಳ್ಳೋಣ. ಚಪ್ಪಾಳೆ ಹೊಡೆದು ದೇವರನ್ನು ಮಹಿಮೆಪಡಿಸೋಣ. നിങ്ങളുടെ മുമ്പിൽ നിൽക്കാൻ കർത്താവ് തന്ന അവസരത്തിനായി കർത്താവിനെ സ്തുതിക്കുന്നു. ನಿಮ್ಮ ಜೊತೆಯಲ್ಲಿರಲಿಕ್ಕೆ ದೇವರು ನನಗೆ ಕೊಟ್ಟ ಈ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಅವಸരം ತನ್ನ ಸಭೆಯೋടും ಕರ್ತಾವಿൻ്റെ ದಾಸನೋಡುമുള്ള എൻ്റെ നന്ദിയെ അറിയിക്കുന്നു. ಈ ನನ್ನನ್ನು ಇಲ್ಲಿ ಆಹ್ವಾನ ಮಾಡಿರುವಂಥ ಸಭಾ ಮಕ್ಕಳಿಗೂ ಸಭಾ ಸೇವಕರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ഞാൻ ബാംഗ്ലൂരിൽ ബethel അസംബ്ലീസ് ഓഫ് ഗോഡ് ചർച്ചിൻ്റെ ചുമതല നോക്കി വരുന്ന പാസ്റ്റർ. ನಾನು ಬೆಂಗಳೂರಲ್ಲಿರುವ ಬೆಥೆಲ್ AG ಚರ್ಚಿನ ജവാബ്ദാരിയಲ್ಲಿರುವಂಥ സീനിയർ പാസ്റ്റർ ಆಗಿದ್ದೇನೆ. എൻ്റെ ശരീരത്തിൽ ഒത്തിരി ഓപ്പറേഷനും ഒരുപാട് പ്രശ്നങ്ങളും ഉള്ളതായതുകൊണ്ട് ശബ്ദം ഒരുപാട് കുറവാണ്, കണ്ണിൻ്റെ കാഴ്ച കുറവാണ്. ನನ್ನ ಶರೀರದಲ್ಲಿ ಹಲವಾರು ಆಪರೇಷನ್ಗಳು ಮಾಡಿದ್ದರಿಂದ ನನಗೆ ಶಬ್ದವೆತ್ತಿ ಮಾತಾಡಲಿಕ್ಕೆ ಸಮಸ್ಯೆ ಇದೆ. ಅದೇ ಥರ ಕಣ್ಣಿನಿಗೂ ಸಹ
ಸ್ವಲ್ಪ ದೃಷ್ಟಿ ಕಡಿಮೆ ಇದೆ. ഇപ്പം ഞാൻ 78ാമത്തെ വയസ്സിലാണ് ജീവിക്കുന്നത്. ನಾನೀಗ 78ನೇ ವಯಸ್ಸಲ್ಲಿ ಇದೆ. ഈ നവംബറിൽ 79ലേക്ക് കയറും. ಈ ನವೆಂಬರ್ ತಿಂಗಳಲ್ಲಿ 79ಕ್ಕೆ ಬೆಳೀತಾ ಇದೆ. ഉള്ള ആരോഗ്യവും ആയുസ്സും കർത്താവിന് വേണ്ടി ഉപയോഗിക്കാൻ ആഗ്രഹിക്കുന്നു. ಕೊಟ್ಟ ಆಯುಸ್ಸನ್ನು ನಾನು ದೇವರಿಗಾಗಿ ಉಪಯೋಗಿಸಿಕೊಳ್ಳಿಕ್ಕೆ ಇಷ್ಟಪಡುತ್ತೇನೆ. ഞാൻ ഇനി ഒരല്പം ദൈവവചന ഭാഗങ്ങളിലേക്ക് തിരിയട്ടെ. ನಾನು ಸ್ವಲ್ಪ ದೇವರ ವಾಕ್ಯ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ഞാൻ അധിക സമയം എടുക്കത്തില്ല. ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ഞാൻ വിശ്വാസത്തിൽ ഒരുപാട് വളർന്നവരോട് പറയുന്ന ഒരു മെസ്സേജിന്റെ ഒരു ഭാഗം നിങ്ങളുടെ മുമ്പിൽ വെക്കാം. ನಾನು ನಂಬಿಕೆಯಲ್ಲಿ ಬೆಳೆದಿರುವಂತವರಿಗೆ ಹೇಳುವಂತ ಒಂದು ಸಂದೇಶದ ಒಂದು ಚಿಕ್ಕ ಭಾಗ ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. പുതിയ നിയമസഭയിൽ ആദ്യത്തെ പ്രശ്നം ആരംഭിക്കുന്നത് അപ്പോസ്തലന്മാരുടെ നാളുകളിൽ തന്നെയാണ്. ಹೊಸ ಒಡಂಬಡಿಕೆಯ ಸಭೆಯಲ್ಲಿ ಒಂದು ಸಮಸ್ಯೆ ಪ್ರಾರಂಭ ಆಗಿರುವುದು ಅಪೊಸ್ತಲರ ಕಾಲದಿಂದಲೇ ಪ್ರಾರಂಭ ಆಯಿತು. അന്ന് 5000ത്തോളം വിശ്വാസികളുണ്ട്. ಆಗಿನ ದಿನಗಳಲ್ಲಿ ಒಂದು 5,000 ವಿಶ್ವಾಸಿಗಳು ಸಭೆಯಲ್ಲಿದ್ದರು. അവരെല്ലാവരും കൂടെ ചേർന്ന് ഒറ്റ മെസ്സിൽ നിന്ന് ഭക്ഷണം കഴിക്കുന്നത്. ಅವರೆಲ್ಲರೂ ಸೇರಿ ಒಂದೇ ಮೇಜೆಯಿಂದ ಆಹಾರ ತೆಗೆದುಕೊಳ್ತಾ ಇದ್ರು. ഒത്തിരി പേര് അവരുടെ വസ്തുവകകൾ വിറ്റു. ಎಷ್ಟೋ ಜನ ಅವರ ಆಸ್ತಿ ಪಾಸ್ತಿಗಳೆಲ್ಲ ಮಾರಿದ್ರು. എല്ലാം കൊണ്ട് അപ്പോസ്തലന്മാരുടെ കാൽക്കൽ ಎಲ್ಲವೂ ಅಪೊಸ್ತಲರ ಪಾದದಲ್ಲಿ ತೆಗೆದುಕೊಂಡು ಬಂದು ಬಿಟ್ಟಿದ್ದರು. എല്ലാവരും കൂടെ ഒരുമിച്ച് കുക്ക് ചെയ്യുക. ಎಲ್ಲರೂ ಒಟ್ಟಿಗೆ ಅಡಿಗೆ ಮಾಡಿದರು. ഒരുമിച്ച് ആഹാരം കഴിക്കുക. ಒಟ್ಟಿಗೆ ಅವರು ಊಟ ಮಾಡಿದರು. അന്നാണ് ആദ്യത്തെ കംപ്ലൈന്റ് ഉണ്ടാകുന്നത്. ಆವತ್ತೇ ಮೊದಲನೆಯ ಸಮಸ್ಯೆ ಸಭೆಯಲ್ಲಿ ಪ್ರಾರಂಭ ಆಯಿತು. യഹൂദ മതത്തിൽ നിന്ന് വന്നവർ ജാതികളിൽ നിന്ന് വന്നവർക്ക് വേണ്ടതുപോലെ കരുതൽ കാണിക്കുന്നില്ല. ಈಗ ಯಹೂದ ಧರ್ಮದಿಂದ ಬಂದವರು ಅನ್ಯ ಜನರಿಂದ ದೇವರ ಕಡೆಗೆ ಬಂದವರಿಗೆ ಸರಿಯಾಗಿ ಗಮನಿಸ್ತಾ ಇರಲಿಲ್ಲ. പ്രത്യേകിച്ചും അവരുടെ വിധവമാർക്ക് ആവശ്യത്തിന് വിളമ്പുന്നില്ല. ವಿಶೇಷವಾಗಿ ಈ ಅನ್ಯ ಮತಸ್ಥರಾದರಿರುವಂತ ವಿಧವಗಳಿಗೆ ಸರಿಯಾದ ಪಾಲನೆ ಅವರು ಮಾಡ್ತಾ ಇರಲಿಲ್ಲ. ഈ കംപ്ലൈന്റ് അപ്പോസ്തലന്മാരുടെ അടുക്കൽ ಈ ಒಂದು ಸಮಸ್ಯೆ ಅಪೊಸ್ತಲರ ಬಳಿಯಲ್ಲಿ ಕರೆದುಕೊಂಡು ಬಂದರು. ഇതായിരുന്നു പുതിയ നിയമസഭയ്ക്ക് അകത്തുണ്ടായ ഒന്നാമത്തെ പ്രശ്നം. ಇದು ಹೊಸ ಒಡಂಬಡಿಕೆಯ ಸಭೆಯಲ್ಲಿ ಮೊದಲನೇ ಸಮಸ್ಯೆ. അപ്പോസ്തലന്മാർ ഉടനെ പറഞ്ഞു, നിങ്ങളൊരു കാര്യം ചെയ്യുക, ഒരു കമ്മിറ്റിയെ തിരഞ്ഞെടുക്കുക. ಅಪೊಸ್ತಲರು ಅದಕ್ಕೆ ಒಂದು ಮಾತು ಹೇಳಿದೆ, ನೀವು ಅದರಲ್ಲಿ ಒಂದು ಕಮಿಟಿಯನ್ನು ಆಯ್ಕೆ ಮಾಡಿರಿ. 7 ಮೆಂಬರ್ಸ್ ഉള്ള ഒരു കമ്മിറ്റിയെ തിരഞ്ഞെടുക്കുക. ಅದರಲ್ಲಿ 7 ಜನ ಇರುವಂತ ಒಂದು ಕಮಿಟಿಯನ್ನು ಆಯ್ಕೆ ಮಾಡಿ. അപ്പോസ്തലപ്രവൃത്തികളുടെ പുസ്തകം 6ാമത്തെ അധ്യായത്തിൽ ഇതുണ്ട്. ಅಪೊಸ್ತಲರ ಕೃತ್ಯಗಳ ಪುಸ್ತಕ 6ನೇ ಅಧ್ಯಾಯದಲ್ಲಿ ಈ ವಿಷಯವಿದೆ. ഈ 7 പേരുടെ പേര് വായിച്ചാൽ നിങ്ങൾക്കറിയാം, ഇതിൽ ഒരാൾ പോലും യഹൂദനല്ല, മുഴുവൻ പേരും ഗ്രീക്കുകാരാ. ಈಗ ಈ 7 ಜನರ ಹೆಸರು ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಇದೆ. ಈ 7 ಜನರ ಹೆಸರುಗಳು ನೀವು ಓದಿದರೆ ಗೊತ್ತಾಗುತ್ತೆ, ಅಲ್ಲಿ ಒಬ್ಬನು ಕೂಡ ಯಹೂದ್ಯನಿಲ್ಲ. അപ്പോസ്തലന്മാർ പറഞ്ഞു, നിങ്ങൾ തന്നെ വെക്ക്, നിങ്ങൾ തന്നെ വിളമ്പ്. ಅಪೊಸ್ತಲರು ಹೇಳಿದ್ರು, ಈ 7 ಜನರಿಗೆ ಹೇಳಿದೆ, ನೀವೇ ಅಡಿಗೆ ಮಾಡು, ನೀವೇ ಬಡಿಸ್ಕೊಳ್ರಿ. ഞാൻ ഇതിനകത്തോട്ട് തൊടാനേ വരത്തില്ല. ನಾವು ಇದರಲ್ಲಿ ಪಕ್ಕಕ್ಕೆ ಬರುವುದಿಲ್ಲ. പക്ഷേ ഈ തെരഞ്ഞെടുക്കുന്ന കമ്മിറ്റിക്ക് ചില ഗുണങ്ങൾ ഉണ്ടായിരിക്കണം. ಆದರೆ ಆರಿಸಿಕೊಂಡ ಈ ಕಮಿಟಿಯಲ್ಲಿರುವವರಿಗೆ ಒಳ್ಳೆಯ ಗುಣಗಳಿತ್ತು. ഒന്ന്, അവർ ആത്മപൂർണരായിരിക്കണം. ಒಂದು, ಅವರು ಆತ್ಮವರ ಸಂಪೂರ್ಣರಾಗಿದ್ದರು. നിങ്ങൾക്കറിയാമോ, സഭയ്ക്കകത്ത് എന്തെങ്കിലും ചെയ്യണമെങ്കിൽ ആത്മാഭിഷേകം ഇല്ലാത്തവനെ കൊള്ളത്തില്ല. ಸಭೆಯಲ್ಲಿ ಯಾವುದೇ ಜವಾಬ್ದಾರಿ ಮಾಡಬೇಕಾಗಿದ್ದರೂ ಅವರಿಗೆ ಪ್ರಥಮವಾಗಿರಬೇಕಾದದ್ದು ಅವರು ಆತ್ಮವರ ಸಂಪನ್ನರಾಗಿರಬೇಕು. ഞാൻ ബെഥേൽ ചർച്ചിൽ ബാംഗ്ലൂരിൽ വരുമ്പോൾ, ನಾನು ಬೆದೇಲಿನ ಚರ್ಚಿನಲ್ಲಿ ಬರುವಾಗ അന്യഭാഷ അടയാളത്തോടുകൂടെ ആത്മാഭിഷേകം പ്രാപിച്ചത് ഞാനും എൻ്റെ ഭാര്യയും എൻ്റെ 2 മക്കളും മാത്രമേ ഉള്ളായിരുന്നു. ಆವಾಗ ಆ ದಿನದಲ್ಲಿ ಅನ್ಯ ಭಾಷೆಯೊಂದಿಗೆ ಅಭಿಷೇಕ ಹೊಂದಿರುವುದು ನಾನು, ನನ್ನ ಪತ್ನಿ ಮತ್ತು ನನ್ನ 2 ಮಕ್ಕಳು ಮಾತ್ರನೇ ಇತ್ತು. ഞാൻ പറഞ്ഞു, പള്ളിയുടെ തറ തുടയ്ക്കണമെങ്കിൽ പരിശുദ്ധാത്മാഭിഷേകം ഇല്ലാത്തവനെ കൊണ്ട് കൊള്ളുകയില്ല. ಆವಾಗ ನಾನು ಉಳಿದವರಿಗೆ ಹೇಳಿದೆ, ನೀವು ನಮ್ಮ ಆಲಯದ ನೆಲ ಒರೆಸಬೇಕಾದರೂ ಅಭಿಷೇಕ ಇಲ್ಲದವರು ನೆಲ ಒರೆಸಲಿಕ್ಕೆ ಬರಬೇಡ್ರಿ ಎಂದು. ടോയ്ലറ്റ് കഴുകണമെങ്കിൽ അഭിഷേകമുള്ളവനെ മതി. ಈಗ ಟಾಯ್ಲೆಟ್ ನಾವು ವಾಶ್ ಮಾಡಬೇಕಾಗಿದ್ರು ಅಭಿಷೇಕ ಇದ್ದರೆ ಮಾತ್ರನೇ ನೀವು ಶೌಚಾಲಯ ಕೂಡ ನೀವು ಸ್ವಚ್ಛ ಮಾಡಿದ್ರೆ ಸಾಕು ಎಂದು ಹೇಳಿದೆ. ആത്മനിറവില്ലാത്തവനെ ദൈവത്തിന്റെ വേലയ്ക്ക് കൊള്ളത്തില്ല. ಆತ್ಮ ಸಂಪೂರ್ಣത ಇಲ್ಲದವರಿಗೆ ದೇವರ ಸೇವೆಗೆ ಪ್ರಯೋಜನ ಇಲ್ಲ. അതുകൊണ്ട് ഞാനും എൻ്റെ മക്കളും തന്നെ ഈ ജോലി മൊത്തം ചെയ്തു. ಆದುದರಿಂದ ನಾನು, ನನ್ನ ಪತ್ನಿ, ಮಕ್ಕಳು ಚರ್ಚ್ ಸ್ವಚ್ಛಪಡಿಸೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು ನಾವೇ ಮಾಡಿಕೊಂಡು ಬಂದಿದೆ. നിങ്ങൾക്കറിയാമോ, ഇന്ന് പരിശുദ്ധാത്മാഭിഷേകം പ്രാപിച്ചവർ ഞങ്ങൾക്ക് 20,000-ഓളം ഉണ്ട്. ಆದರೆ ಇವತ್ತು ನಾನು ನಿಮಗೆ ಹೇಳುತ್ತೇನೆ, ನಮ್ಮ ಸಭೆಯಲ್ಲಿ ಅಭಿಷೇಕ ಹೊಂದಿದವರು 20,000ಕ್ಕಿಂತ ಮೇಲ್ಪಟ್ಟವರು ಅನ್ಯ ಭಾಷಾ ವರದೊಂದಿಗೆ ಅಭಿಷೇಕ ಹೊಂದಿದವರಿದ್ದಾರೆ. നിങ്ങൾ കേട്ടിട്ടുണ്ടോ എന്നറിയാൻ വയ്യ, മലയാളത്തിൽ പരസ്യമായ ഒരു കഥയുണ്ട്.
ಈಗ ನಿಮಗೆ ಗೊತ್ತಿದೆಯೋ, ಮಲಯಾಳದಲ್ಲಿ ಒಂದು ಕಥೆ ಇದೆ. നമ്മുടെ ചർച്ചയിൽ നിന്ന് പോയ കഥയാ. ಅದು ನಮ್ಮ ಚರ್ಚಿಂದ ನಡೆದಿರುವಂಥ ಒಂದು സ്റ്റോറി. ಈಗ ಮಲಯಾಳದಲ್ಲಿ എല്ലാവർക്കും ಗೊತ್ತಿರುತ್ತದೆ. ഒരു ദിവസം എൻ്റെ ഇളയ മോൻ ചർച്ചിലോട്ട് കയറി വരുമ്പോൾ ഒരു പെൺകുട്ടി അവിടെ നിന്ന്, അവിടെ വേഷം അത്ര നല്ലതല്ലാത്ത വേഷമിട്ട് ഒരു പെൺകുട്ടി അവിടെ നിന്ന് ടോയ്ലറ്റ് തേച്ച് കഴുകുന്നു. ಈಗ ನನ್ನ ಸಭೆಯಲ್ಲಿ ನನ್ನ ಮಗ, 2ನೇ ಮಗ ಅಲ್ಲಿ ಇರುವಾಗ ಸರಿಯಾದ ರೀತಿಯಲ್ಲಿ ವಸ್ತ್ರ ಧರಿಸಿಕೊಳ್ಳದ ಒಂದು ಹುಡುಗಿ ಅಲ್ಲಿ ಇದ್ದುಕೊಂಡು ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇದ್ರು. ഒരു പാൻറ് ഇട്ടിട്ടുണ്ട്, ടീഷർട്ടും ഉണ്ട്. അതാണ് അവിടെ ಒಂದು ಪ್ಯಾಂಟ್ ಹಾಕೊಂಡಿದ್ದಾರೆ, ಟೀ ಶರ್ಟ್ ಹಾಕೊಂಡಿದ್ದಾರೆ. അവൾ അവിടുത്തെ ടോയ്ലറ്റ് കഴുകിക്കൊണ്ടിരിക്കുക. ಆಕೆಯು ಅಲ್ಲಿರುವಂಥ ಶೌಚಾಲಯವನ್ನು ಸ್ವಚ್ಛಪಡಿಸ್ತಾ ಇದ್ರು. ടോയ്ലറ്റ് കഴുകാൻ അവിടെ ആളുകളെ ആക്കിയിട്ടുണ്ട്, അവരെ കാണുന്നില്ല. ഈ പെണ്ണാ കഴുകുന്നത്. ಈಗ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಅಲ್ಲಿ ಬೇರೆ ಜನ ಇದ್ದಾರೆ, ಆದರೆ ಅವರು ಇಲ್ಲ. ಈ ಹುಡುಗಿ ಬಂದದು ಮಾಡ್ತಾ ಇದ್ದಾರೆ. അപ്പം മോന് ആ സ്ത്രീയോട് ചോദിച്ചു, നീ ആരാ, എന്തിനാ ഇവിടെ വന്നേ, നീ ഏതാ, എവിടുന്ന് വരിക? ಆವಾಗ ನನ್ನ ಮಗನು ಹೋಗಿ, ಚಿಕ್ಕ ಮಗನು ಹೇಳಿದೆ, ನೀವು ಯಾರು, ನೀನು ಎಲ್ಲಿಂದ ಬಂದ ಹುಡುಗಿ ಅಂತ ಕೇಳಿದ್ರು. അവൾ പറഞ്ഞു, പാസ്റ്റർ ഞാൻ ഈ ചർച്ചിൽ തന്നെ വരുന്ന ആളാ. ಅವರು ಹೇಳಿದ್ರು, ನಾನು ಈ ಸಭೆಯಲ್ಲೇ ಬರುವಂಥ ಒಂದು ವಿಶ್ವಾಸಿಯಾಗಿದೆ. ഇത്രയും ആളുകൾ ഉള്ളത് കൊണ്ട് പാസ്റ്റർക്ക് എന്നെ കണ്ടാൽ അറിയത്തില്ലെന്നೇ ഉള്ളൂ. ಇಷ್ಟು ಜನ ಇಲ್ಲಿ ಇರೋದ್ರಿಂದ ನನ್ನನ್ನು ನಿಮಗೆ ನೋಡಿ ಗುರುತಿಡಿದಿಲ್ಲ ಅಷ್ಟೇ ಎಂದು ಹೇಳಿದ್ರು. ഞാൻ ഈ ടോയ്ലറ്റ് കഴുകാൻ വേണ്ടി ഈ അഴുക്ക് ഡ്രസ് ಇಟ್ಕೊಂಡು വന്നതാ. ನಾನು ಟಾಯ್ಲೆಟ್ ತೊಳಿಲಿಕ್ಕಾಗಿ ನಾನು ಈ ಥರ ಡ್ರೆಸ್ ಹಾಕೊಂಡು ಬಂದಿದ್ದಷ್ಟೇ. ചോദിച്ചു, നീ ആരാ, എന്ത് ജോലി ചെയ്യുന്ന ആളാ, എവിടുന്നാ വരുന്നേ? ಆವಾಗ ನಾನು ನನ್ನ ಮಗ ಕೇಳಿದ್ರು, ಸರಿ ಆಯಿತು, ನೀವು ಎಲ್ಲಿಂದ ಬರ್ತೀರಾ, ನೀನು ಏನು ಕೆಲಸ ಮಾಡ್ತೀರಾ ಅಂತ ಕೇಳಿದ್ರು. ആ പെങ്കൊച്ചു പറഞ്ഞു, ഞാൻ ജെറ്റ് എയർവേസിന്റെ പൈലറ്റാ. ಅವ್ರು ಹೇಳಿದ್ರು, ನಾನು ಜೆಟ್ ಏರ್ವೇಸಿನಲ್ಲಿ ಫ್ಲೈಟ್ ನಡೆಸುವ ಒಂದು ಪೈಲಟ್ ಆಗಿದ್ದೇನೆ ನಾನು. ഇവിടെയാണ് ആരാധിക്കുന്നത്. ಹೀಗೆ ಸಭೆಯಲ್ಲಿ ಬಂದು ಆರಾಧನೆ ಮಾಡ್ತಾ ಇದ್ದಾರೆ. എൻ്റെ ചർച്ചിന് ജോലി ചെയ്യാൻ വന്നതാ. ನನ್ನ ಚರ್ಚಿಗೆ ಸೇವೆ ಮಾಡಲಿಕ್ಕೆ ಆ ಮಗಳು നമ്മൾ ಬಂದಿದ್ದಾರೆ. പ്രമാണത്തിൽ നിന്നാൽ ദൈവം പ്രമാണത്തിൽ നമ്മളെ നടത്തും. ನಾವು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇದ್ದುಕೊಂಡು ಕಾನೂನು ಪಾಲಿಸುವರಾಗಿದ್ದರೆ ಕರ್ತನು ಕಾನೂನು ಪ್ರಕಾರ ನಮ್ಮನ್ನು ನಡೆಸಿಕೊಳ್ಳುತ್ತಾರೆ. ഞാൻ മുന്നോട്ട് വരട്ടെ. ನಾನು ಮುಂದೆ ಬರ್ತೇನೆ. ഈ 7 കമ്മിറ്റി മെമ്പേഴ്സിന്റെ ഒന്നാം യോഗ്യത അവർ ആത്മപൂർണരായിരിക്കണം. ಈ 7 ಕಮಿಟಿಯಲ್ಲಿ ಇರುವವರಲ್ಲಿ ಅವರ ಮೊದಲನೇ ಯೋಗ್ಯತೆ ಅವರ ಆತ್ಮವರ ಸಂಪನ್ನರಾಗಿರಬೇಕು. 2 നല്ല സാക്ഷ്യമുള്ളവരായിരിക്കണം. 2ನೇದು ಅವರು ಒಳ್ಳೆಯ ಸಾಕ್ಷಿ ಉಳ್ಳವರಾಗಿರಬೇಕು. അങ്ങോട്ട് പോകുമ്പോൾ തമ്മിൽ തല്ലിയതും നുണ പറഞ്ഞതും വഴക്കുണ്ടാക്കിയതും ഒന്നും ചർച്ചിനകത്തെ പണിക്ക് കൊള്ളുകയില്ല. ಈಗ ಹೊರಗಡೆ ಹೋಗುವಾಗ ಜಗಳ ಮಾಡೋದು, ದೂರ ಹೇಳೋದು ಮತ್ತು ಕಚಾಟ ಮಾಡೋದು ಆ ಥರ ಇರುವರು ಚರ್ಚಿನ ಸೇವೆಗೆ ಪ್ರಯೋಜನ ಆಗಲ್ಲ. നല്ല സാക്ഷ്യമുള്ളവരായിരിക്കും. ಒಳ್ಳೆಯ ಸಾಕ್ಷಿಯುಳ್ಳವರಾಗಿರಬೇಕು. അങ്ങനത്തെ 7 പേരെ വിളിക്കുക. ಆ ಥರ ಇರುವಂಥ 7 ಜನರನ್ನು ಕರೆಯಿರಿ. ആകെയുള്ള ജനം 5000-ഓളം പേരാ. ಈಗ ಅಲ್ಲಿ ಜನ 5000 ಜನ ಇದ್ದಾರೆ. ഈ 7 പേരെ മുൻപിലേക്ക് വിളിച്ചു. ಈ 7 ಜನರನ್ನು ಮುಂದಕ್ಕೆ ಕರೆದರು. പുതിയ നിയമസഭയിലെ ഒന്നാമത്തെ ഓർഡിനേഷനാണ്, ഒന്നാമത്തെ കമ്മിറ്റിയാ. ಈಗ ಹೊಸ ಒಡಂಬಡಿಕೆಯಲ್ಲಿ ಮೊದಲನೆಯ ಪ್ರತಿಷ್ಠಾಪನೆ ಮತ್ತು ಮೊದಲನೆಯ ಕಮಿಟಿಯಾಗಿದೆ. അപ്പോസ്തലന്മാർ ഇവരുടെ മേൽ കൈവച്ചു. ಅಪೊಸ್ತಲರು ಇವರ ಮೇಲೆ ಹಸ್ತಾರ್ಪಣೆ ಮಾಡಿದೆ. ആ കൈവപ്പിന് ഭയങ്കര അർത്ഥമാ, മറക്കരുത്. ಆ ಹಸ್ತಾರ್ಪಣೆಗೆ ಬಹಳ ಅರ್ಥವಿದೆ, ಅದು ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ. എൻ്റെ മേൽ കൈവച്ചത് അസംബ്ലീസ് ഓഫ് ഗോഡിന്റെ സൂപ്രണ്ടാ. ನನ್ನ ಮೇಲೆ ಹಸ್ತಾರ್ಪಣೆ ಮಾಡಿರುವುದು ಅಸೆಂಬ್ಲೀಸ್ ಆಫ್ ಗೋಡಿನ ಸೂಪ್ರಂಡ್ ಆಗಿರುವಂತ ಸೇವಕರಾಗಿದ್ದಾರೆ. പക്ഷേ ഈ 7 പേരുടെ മേൽ കൈവച്ചത് ആരാന്നറിയാവോ? ಆದರೆ ಈ 7 ಮಂದಿಯ ಮೇಲೆ ಹಸ್ತಾರ್ಪಣೆ ಮಾಡಿದ ಯಾರೆಂದು ಗೊತ್ತಾ? യേശുവിന്റെ കൂടെ നടന്ന പത്രോസ്, ಯೇಸುವಿನ ಜೊತೆಯಲ್ಲಿ ನಡೆದಿರುವಂತಹ ಶಿಷ್ಯನಾಗಿರುವಂತ ಪೇತ್ರನು, യേശുവിന്റെ കൂടെ നടന്ന യോഹന്നാൻ, ಯೇಸುವಿನ ಜೊತೆಯಲ್ಲಿ ನಡೆದಿರುವಂತ ಯೋಹಾನನು, അന്ത്രയോസ്, ಅಂದ್ರೆಯನು, യേശുവിന്റെ കൂടെ നടന്ന 12 അപ്പോസ്തലന്മാർ ഈ 7 പേരുടെ മേൽ കൈവച്ചു. ಯೇಸುವಿನ ಜೊತೆ ನಡೆದಿರುವಂತ ಅಪೊಸ್ತಲರು ಇವರ ಮೇಲೆ 7 ಜನರ ಮೇಲೆ ಹಸ್ತಾರ್ಪಣೆ ಮಾಡಿದರು. ജനം മുഴുവനും പിൻപിൽ നിന്ന് അവരുടെ കരങ്ങൾ ഉയർത്തി അനുഗ്രഹിക്കും. അങ്ങനെയാണ് ഓർഡിനേഷൻ. ಈಗ ಜನರು ಅವರನ್ನು ಹಿಂದೆ ಇದ್ದುಕೊಂಡು ಕೈ ಚಾಚುತ್ತಾರೆ. ಈ ಅಪೊಸ್ತಲರು ಅವರ ಮೇಲೆ ಹಸ್ತಾರ್ಪಣೆ ಮಾಡ್ತಾನೆ. ಇದು ಪ್ರತಿಷ್ಠಾಪನೆಯ ಒಂದು ಶಿಸ್ತು. ഇവർ പ്രതിഷ്ഠിക്കപ്പെട്ടതോടുകൂടെ പരിശുദ്ധാത്മാവ് അവരെ നിയമിച്ചു. ಇವರು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಮರ್ಪಿಸುವಾಗ ಪವಿತ್ರಾತ್ಮನು ಅವರನ್ನು ಪ್ರತಿಷ್ಠೆ ಮಾಡಿದರು. യേശുവിൻ്റെ ശിഷ്യന്മാരെ അപ്പോസ്തലന്മാർ മുഴുവൻ ദൈവസഭ, ദൈവാത്മാവ് ഇവരെല്ലാം ചേർന്ന് ഈ 7 പേരെ അഭിഷേകം ചെയ്തു. ಆ ಯೇಸುವಿನ ಶಿಷ್ಯರುಗಳು ಎಲ್ಲರೂ ಸೇರಿ ಈ 7 ಮಂದಿಯನ್ನು ಅಭಿಷೇಕ ಮಾಡಿದರು. നിങ്ങൾക്ക് ഓർമ്മയുണ്ടോ എന്ത് ജോലിക്ക് വേണ്ടിയാ? ನಿಮ್ಗೆ ಗೊತ್ತಿದೆಯಾ ಈ 7 ಜನರಿಗೆ ಎಂದ ಕೆಲಸಕ್ಕಾಗಿ ಕರೆದಿದ್ದಾರೆ? ആഹാരം വെക്കാൻ. ಹೇಳಿ, ಎಂದ ಕೆಲಸಕ್ಕಾಗಿ? ಅಡಿಗೆ ಮಾಡಲಿಕ್ಕೆ, ಮತ್ತೆ വിളമ്പാനും, ಅಡಿಗೆ ಬಡಿಸಲಿಕ್ಕೆ. ಇವರು ಇಷ್ಟು ಯೋಗ್ಯತೆಯುಳ್ಳವರನ್ನು ಕರೆದು ಅವ್ರಿಗೆ ಕೊಟ್ಟ ಕೆಲಸ
ಅಡಿಗೆ ಮಾಡಲಿಕ್ಕೆ, ಅಡಿಗೆ ಬಡಿಸಲಿಕ್ಕೆ. നമ്മുടെ ഭാഷയിൽ പറഞ്ഞാൽ കുക്കായിട്ടാണ് അഭിഷേകം. ನಮ್ಮ ಭಾಷೆಯಲ್ಲಿ ಹೇಳಿದರೆ ಭಟ್ರು, അതാണ് അവരുടെ ജോലി. ಆ ಕೆಲಸಕ್ಕೆ ಅವ್ರನ್ನ ಕರೆದಿರೋದು. 7 പേർക്കും തുല്യ അവസരം, 7 ಜನರಿಗೂ ಸಮವಾದ ಅಭಿಷೇಕ. ഞാൻ ഇതിലെ ആദ്യത്തെ 2 പേരെ ഇങ്ങോട്ട് എടുക്കാൻ പോവാ. ನಾನು ಅದರಲ್ಲಿ ಮೊದಲನೆಯಾದ ಒಂದು 2 ವ್ಯಕ್ತಿಗಳನ್ನು ನಾನು ಕರೀತೇನೆ. അതിൽ ഒന്നാമനായിരുന്നു സ്തേഫാനോസ്. ಅದರಲ್ಲಿ ಮೊದಲನೆಯವನು സ്തേഫാനನು. സ്തേഫാനോസിന്റെ തുടക്കത്തിൽ വെറും കുക്ക, ആഹാരം വെക്കുന്നവനും വിളമ്പുന്നവനുമാണ്. ಈಗ ಸ್ತೇಫಾನನ ಕರೆವಿಕೆಯ ಪ್ರಾರಂಭದಲ್ಲಿ ಅವನು ಬರೀ ಒಂದು ಅಡಿಗೆ ಮನೆಯಲ್ಲಿ ಅಡಿಗೆ ಕೆಲಸ ಮಾಡುವನು ಮತ್ತು ಅದನ್ನು ಜನರಿಗೆ ಬಡಿಸಿಕೊಡುವನು. അവന്റെ വേലയിൽ അവൻ വിശ്വസ്തനായിരുന്നു. ಆದರೆ ಅವನ ಕೆಲಸದಲ್ಲಿ ಅವನು ನಂಬಿಗಸ್ತನಾಗಿದ್ದನು. ഒരു കുറച്ച് നാൾ കഴിഞ്ഞപ്പോൾ സ്തേഫാനോസിന്റെ കൈയാൽ ഭയങ്കര അത്ഭുതങ്ങൾ നടക്കാൻ തുടങ്ങി. ಆದರೆ ಕೊಟ್ಟ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದ ಕಾರಣ ಕೆಲವೇ ದಿನಗಳ ನಂತರ ಅವನ ಕೈಯಲ್ಲಿ ದೇವರು ವಿಶೇಷವಾದ ಸೇವೆಯನ್ನು ಕೊಟ್ಟಿದ್ದನು. ഞാൻ സ്തേഫാനോസിനെ വിളിച്ചു ചോദിക്കട്ടെ, അങ്ങ് ആരാ? ನಾನು ಸ್ತೆಫಾನಸನ್ನು ಕೇಳ್ತಾ ಇದ್ದೀನಿ, ಸ್ತೆಫಾನೇ ನೀನು ಯಾರು? ದೇವರು, ഞാൻ കുക്ക. ಅವ್ರು ಹೇಳ್ತಾರೆ, ನಾನು ಒಬ್ಬ ಭಟ್ರ ಕೆಲಸ ಮಾಡುವನು. നിന്റെ കൈ വെച്ചാൽ എങ്ങനെയാണ് ഭൂതങ്ങൾ പുറത്താകുന്നത്? ಆವಾಗ ನಾನು ಕೇಳಿದೆ, ನೀನು ಕೈ ಇಟ್ಟಿದರೆ ಅಪ್ಪ ಹೇಗೆ ದೆವ್ವಗಳು ಬಿಟ್ಟು ಹೋಗುತ್ತೆ? നിന്റെ ಕೈ വെച്ചാൽ എങ്ങനെയാണ് രോഗികൾ സൗഖ്യമാകുന്നത്? ನೀನು ಕೈ ಇಟ್ಟಿದ್ರೆ ಹೇಗೆ ರೋಗಿ ಸೌಖ್ಯ ಆಗುತ್ತೆ? ദൈവം എന്നെ ഏൽപ്പിച്ചതിൽ ഞാൻ ദൈവത്തിന് വിശ്വസ്തനായിരുന്നു. ദൈവം എന്നെ പൊക്കി ഉയർത്തി. ದೇವರು ನನಗೆ ಕೊಟ್ಟ ಜವಾಬ್ದಾರಿಯಲ್ಲಿ ನಾನು ನಂಬಿಗಸ್ತನಾಗಿದ್ದ ಕಾರಣ ದೇವರು ನನ್ನ ಕೈಯ ಜೊತೆಯಿದ್ದಾರೆ. ഇതിനകത്തിരിക്കുന്ന 100 കണക്കിന് ആളുകൾക്ക് തുല്യ സാഹചര്യം, തുല്യ അവസരം. ಈ ಆಲಯದ ಒಳಗಡೆ ಇರುವಂತ ನೀವು ಪ್ರತಿಯೊಬ್ಬರಿಗೂ ಸಮವಾದ ಜವಾಬ್ದಾರಿಯು, ಸಮವಾದ ಅವಕಾಶವು ಇರುವುದು. എത്ര പേർ വളരും? ಆದರೆ ಎಷ್ಟು ಜನ ಅದನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ? സ്തേഫാനോസിന്റെ കൈയാൽ ഭയങ്കര അത്ഭുതങ്ങൾ നടന്നു. ಸ್ತೆಫಾನನ ಕೈಯಿಂದ ಭಯಂಕರವಾದ ಅದ್ಭುತಗಳು ನಡೆದಿದೆ. കണ്ട ആളുകൾ സഭയിലേക്ക് ചേർന്ന് വന്നു. ನೋಡಿದ ಜನರೆಲ್ಲ ಸಭೆಗೆ ಸೇರಿಕೊಂಡಿದ್ರು. സ്തേഫാനോസ് ഒടുവിൽ ഒരു പ്രസംഗം പറഞ്ഞു. ಸ್ತೆಫಾನ ಕೊನೆಯದಾಗಿ ಒಂದು ಪ್ರಸಂಗ ಮಾಡಿದೆ. അപ്പോസ്തല പ്രവൃത്തികളുടെ പുസ്തകം 7-ാം അധ്യായം മുഴുവനും സ്തേഫാനോസിന്റെ പ്രസംഗം. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ ಪೂರ್ತಿ ಸ್ತೆಫಾನನ ಪ್ರಸಂಗವಾಗಿದೆ. ഞാനത് മനസ്സിരുത്തി വായിച്ചിട്ടുണ്ട്. ನಾನು ಅದನ್ನು ಮನಪೂರ್ವಕವಾಗಿ ಓದಿದೆ. നിങ്ങളും പോയി വായിക്കണം. ನೀವು ಅದನ್ನು മനപൂർവകವಾಗಿ ಅದು ನಿಧಾನ ಅರ್ಥ ಆಗುವ ರೀತಿಯಲ್ಲಿ ಓದಬೇಕು. ഒരൊറ്റ യഹൂദ പുരോഹിതന് ഒരു ചോദ്യം ചോദിക്കാൻ അവസരമില്ലാതെ മുഴുവൻ ചോദ്യങ്ങൾക്കും റൂട്ടിൽ നിന്ന് മറുപടിയാ. ಒಬ್ಬ ಯಹೂದ ಪುರೋಹಿತನಿಗೆ ಪ್ರಶ್ನೆ ಕೇಳಲಿಕ್ಕೂ ಆಗದ ಹಾಗೆ ಆ ಪುರೋಹಿತನ ಸಕಲ ಪ್ರಶ್ನೆಗಳಿಗೂ ವಾಕ್ಯದ ಆಧಾರದ ಮೇಲೆ ಆನ್ಸರ್ ಕೊಟ್ಟಿದ್ದಾನೆ. ജാതികളിൽ നിന്ന് വന്നവർക്ക് ഒരു ചോദ്യം ചോദിക്കാനില്ല, മുഴുവനും ഉത്തരം. ಹೀಗೆ ಅನ್ಯ ಜನರಿಂದ ಬಂದವರು ಯಾರು ಪ್ರಶ್ನೆ ಕೇಳ್ತಾ ಇಲ್ಲ, ಯಹೂದ್ಯರಿಂದ ಬಂದವರೇ ಪ್ರಶ್ನೆ ಕೇಳ್ತಾರೆ. ഇത്രയും കവറപ്പ് ചെയ്യുന്ന ഒരു പ്രസംഗം ഞാൻ എൻ്റെ ആയുസ്സിൽ കേട്ടിട്ടില്ല. ಇಷ್ಟು ಒಂದು ಸಂಪೂರ್ಣವಾಗಿರುವ ಒಂದು ಪ್ರಸಂಗ ನನ್ನ ಆಯುಸ್ಸಲ್ಲಿ ನಾನು ಕೇಳಲಿಲ್ಲ. സ്തേഫാനോസേ, അങ്ങിത് എങ്ങനെ പഠിച്ചു? ಸ್ತೆಫಾನೇ, ನಿಮಗಿದು ಹೇಗೆ ಸಾಧ್ಯವಾಯಿತು? ഞങ്ങളുടെ ഒരു ബൈബിൾ കോളേജിലും സെമിനാരിയിലും കിട്ടാത്ത ഈ അറിവ് അങ്ങേക്ക് എങ്ങനെ കിട്ടി? ಈಗ ನಾವು ಓದಿರುವಂತ ಬೈಬಲ್ ಕಾಲೇಜುಗಳಲ್ಲಿ ಸೆಮಿನಾರಿಗಳಲ್ಲಿ ಸಿಕ್ಕದಂತ ಈ ಜ್ಞಾನ ನಿಮಗೆ ಎಲ್ಲಿಂದ ಸಿಕ್ಕಿತು? അദ്ദേഹം പറയും, എൻ്റെ ജോലി പിള്ളേർക്ക് വിളമ്പി കൊടുക്കുക. ಆತನು ಹೇಳಬಹುದು, ನನ್ನ ಕೆಲಸ ಅಡಿಗೆ ಮಾಡುವುದು, ಅದನ್ನು ಬಡಿಸಿಕೊಡುವುದು. ഞാൻ വിളമ്പി കൊടുക്കുമ്പോൾ ചിലരോട് ഞാൻ സംസാരിക്കും. ನಾನು ಅಡಿಗೆ ಬಡಿಸುವಾಗ ನಾನು ಕೆಲರ ಹತ್ರ ಮಾತಾಡ್ತೇನೆ. അവരുടെ സംശയങ്ങൾ അവർ എന്നോട് ചോദിക്കും. ಅವರ ಪ್ರಶ್ನೆ ಅವರು ನನಗೆ ಕೇಳ್ತಾರೆ. പള്ളിയിലെ അച്ഛൻ ചോദിച്ച സംശയവും ചോദിക്കും, നാട്ടിലെ പൂജാരി ചോദിച്ച സംശയവും ചോദിക്കും. ಸಭೆಯಲ್ಲಿರುವಂತ ಫಾದರ್ ಕೇಳಿರುವಂತ ಪ್ರಶ್ನೆಯನ್ನು ಕೇಳ್ತಾರೆ, ಹೊರಗಡೆ ಇರುವಂತ ಪೂಜಾರಿ ಕೇಳಿದ ಪ್ರಶ್ನೆಯನ್ನು ನನಗೆ ಕೇಳ್ತಾರೆ. മറുപടി പറയാൻ അറിയാൻ വയ്യ. ಅದು ಬದಲೇಳಲಿಕ್ಕೆ ನನಗೆ ಅರ್ಥ ಇರಲಿಲ್ಲ. സ്തേഫാനോസ് ദൈവസന്നിധിയിൽ പ്രാർത്ഥിക്കും. ಆವಾಗ ಸ್ತೆಫಾನು, ನಾನು ದೇವರ ಸನ್ನದಿಯಲ್ಲಿ ಪ್ರಾರ್ಥನೆ ಮಾಡುವುದು, ಇದಕ್ಕೆ ಉತ್ತರ ಕೊಡಿ ದೇವರೇ. ദൈവം സ്തേഫാനോസിന് മറുപടി കൊടുക്കും. ದೇವರು ಸ್ತೆಫಾನಿಗೆ ಈ ತರ ಪ್ರಶ್ನೆಗಳಿಗೆ ಬದಲುಗಳು ಕೊಡ್ತಾ ಇದ್ದರು. പ്രാർത്ഥിക്കുവാൻ സമയമെടുക്കുന്നതിനാൽ അത്ഭുതങ്ങളും വീര്യപ്രവൃത്തികളും അദ്ദേഹത്തിന്റെ കൈകൊണ്ട് നടന്നു. ಆ ಪ್ರಾರ್ಥನೆ ಮಾಡಲಿಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದರಿಂದ ಆತನ ಕೈಗಳಿಂದ ಅನೇಕ ಅದ್ಭುತ ಕಾರ್ಯಗಳು ನಡೆದಿತ್ತು. അപ്പോസ്തല പ്രവൃത്തി 7-ാമത്തെ അധ്യായത്തിലെ പ്രസംഗം കേട്ടപ്പോൾ പുരോഹിതന്മാരും മഹാപുരോഹിതന്മാരും ചേർന്ന് പറഞ്ഞു, യവനോട് തർക്കിച്ച് ജയിക്കാൻ ഒക്കത്തില്ല, യവനെ കൊല്ലുകയല്ലാതെ നിവൃത്തിയില്ല. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ಸ್ತೆಫಾನನ ಪ್ರಸಂಗ ಕೇಳಿಕೊಂಡು ಮಹಾಯಾಜಕರು ಯಾಜಕರು ತೀರ್ಮಾನ ಮಾಡಿದೆ, ಇವನನ್ನು ಮಾತಿನಲ್ಲಿ ಸೋಲಿಸಲಿಕ್ಕೆ ಆಗುವುದಿಲ್ಲ, ಇವನ್ನು ಸಾಯಿಸುವುದೇ ಸರಿ ಎಂದು ನಿರ್ಧಾರಕ್ಕೆ ಬಂದರು.
അവനെ കല്ലെറിഞ്ഞു. ಅವನು ಕಲ್ಲೇಯಿಸಿದನು. കല്ലെറിഞ്ഞപ്പോൾ കർത്താവ് പറഞ്ഞു, സ്തേഫാനോസേ, 1-2 പുതിയ അനുഭവം കൂടെ തരാം. ಈಗ ಕಲ್ಲೇಯಿಸುವಾಗಲೂ ಸ್ತೆಫಾನಿಗೆ ಹೊಸ ಕೆಲ ಅನುಭವಗಳಾಗ್ತಾ ಇದೆ. ഏറ് കൊണ്ടാൽ വേദന ഇല്ലാതിരിക്കുന്ന ഒരു അനുഭവം നിനക്ക് തരാം. ಈಗ ಕಲ್ಲೇಯಿಸಿದ್ರು ನೋವಾಗದಂತ ಒಂದು ಅನುಭವ ಅಲ್ಲಿ ಬಂದಿದೆ. സ്തേഫാനോസ് കരഞ്ഞിട്ടില്ല, ಸ್ತೆಫಾನನು ಅಳಲಿಲ್ಲ, ഒരു ശബ്ദം ഉണ്ടാക്കിയിട്ടില്ല, ಅವನು ಏನು ಒಂದು ಕೂಗುವ ಶಬ್ದ ಕೂಡ ಮಾಡಲಿಲ್ಲ. ആ സമയത്തും കൂടെ ഒരു വെളിപ്പാട് കാണുക. ಆ ಸಂದರ್ಭದಲ್ಲಿಯೂ ಅವನು ಸ್ವರ್ಗದ ದರ್ಶನವನ್ನು ನೋಡ್ತಾ ಇದ್ದ. അന്ന് വരെ ബൈബിളിന്റെ പ്രമാണം നോക്കിയാൽ യേശു പിതാവിന്റെ വലത്തുഭാഗത്ത് ഇരിക്കുക. ಈಗ ಬೈಬಲಿನ ಪ್ರಮಾಣದಲ್ಲಿ ನೋಡಿದರೆ ಅಲ್ಲಿ ತನಕ ಯೇಸು ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದರು. സ്തേഫാനോസിനോട് പറഞ്ഞു, നിനക്കൊരു പുത്തൻ വെളിപ്പാട് ഈ സമയത്ത് തരാം. നിന്റെ മരണസമയത്ത് നിനക്ക് വേദനയില്ല, അന്നേരം കൂടെ ഞാനൊരു വെളിപ്പാട് തരാം. ಹೀಗೆ ಸ್ತೆಫಾನ್ ಹೇಳ್ತಾನೆ, ನನ್ನ ಮರಣದ ಸಮಯದಲ್ಲಿ ನನಗೆ ನೋವಿಲ್ಲ, ಆದರೆ ಮರಣದ ಸಮಯದಲ್ಲಿ ನಾನು ಒಂದು ಹೊಸ ಪ್ರಕಟಣೆ ನೋಡ್ತಾ ಇದ್ದೇನೆ. സ്തേഫാനോസ് നോക്കി വെച്ച് പറഞ്ഞു, സ്വർഗം തുറന്നിരിക്കുന്നു. ಈ ಸ್ತೆಫಾನ್ ಹೇಳ್ತಾನೆ, ಸ್ವರ್ಗ ತೆರೆಯಲ್ಪಟ್ಟಿದೆ. യേശു പിതാവിന്റെ വലത്തുഭാഗത്ത് എഴുന്നേറ്റ് നിൽക്കുന്നു. ಯೇಸು ತಂದೆಯ ಬಳಿಯಲ್ಲಿ ಎದ್ದು ನಿಂತಿದ್ದಾರೆ. മരണത്തിലും ദർശനം കാണും. ಇದು ಹೊಸ ಒಂದು ಪ್ರಕಟಣೆ. അവനവന്റെ വേലയിൽ വിശ്വസ്തരാണെങ്കിൽ ദൈവം അടുത്ത പടികളിലേക്ക് നടത്തും. ನಾವು ನಮ್ಮ ಜವಾಬ್ದಾರಿಗಳಲ್ಲಿ ನಮ್ಮ ಕೆಲಸಗಳಲ್ಲಿ ನಂಬಿಗಸ್ತರಾಗಿದ್ದರೆ ನೆಕ್ಸ್ಟ್ ಸ್ಟೆಪ್ಗೆ ದೇವರು ನಡೆಸ್ತಾರೆ. രണ്ടാമത്തെ ആൾ ഫിലിപ്പോസ. ಎರಡನೇ ವ್ಯಕ್ತಿ ಫಿಲಿಪ್ಪನು. ഫിലിപ്പോസിന്റെ ജോലി എന്തുവാ? ಫಿಲಿಪ್ಪನ ಕೆಲಸ ಏನಿದೆ ಹೇಳಿ? കുക്ക്. ಫಿಲಿಪ್ಪಿನ ಕೆಲಸ ಏನಿದೆ? ಅವರು ಅಡಿಗೆ ಮಾಡುವರು. കുറച്ചു നാൾ കഴിഞ്ഞപ്പോൾ അദ്ദേഹവും പ്രവർത്തനം തുടങ്ങി. ಸ್ವಲ್ಪ ಕಾಲ ಅಡಿಗೆ ಮಾಡುವ ಕೆಲಸ ಬಿಟ್ಟು ಆ ಕೆಲಸದಲ್ಲಿ ಇರುವಾಗಲೇ ಅವರು ದೇವರ ಸೇವೆಗೆ ಮುಂದೆ ಬಂದರು. ഫിലിപ്പോസിന്റെ പ്രധാന ശുശ്രൂഷ ಮಂತ್ರವಾದಿಗಳೇ ಮಿಂಡಾದಾಕುಗ. ಫಿಲಿಪ್ಪಿನ ಮುಖ್ಯವಾದ ಸೇವೆ ಏನೆಂದರೆ ಮಂತ್ರವಾದಿಗಳನ್ನು, ಬಾಯಿಗಳನ್ನು ಮಾತನಾಡದ ಮುಚ್ಚಿಸುವ ಆಭಿಚಾರ ಶಕ್ತಿಗಳು ಕೀഴടങ്ങുക. ಮಂತ್ರ ಶಕ್ತಿಗಳನ್ನು ಅಡಗಿಸುವಂತ ವಿಶೇಷವಾದ ಅಭಿಷೇಕ ಫಿಲಿಪ್ಪನಿಗಿತ್ತು. അദ്ദേഹവും വളർന്നു. ಆತನು ಆ ಸೇವೆಯಲ್ಲಿ ಬೆಳೆದನು. ആ സമയത്ത് ഒരിക്കലാണ് എത്യോപ്യ രാജ്ഞിയുടെ ഷണ്ണനായിരുന്ന ഒരു മന്ത്രി, എത്യോപ്യൻ മന്ത്രി അതുവഴി പോകുന്നത്. ಆ ಕಾಲದಲ್ಲಿ ಎಥಿಯೋಪಿಯ ರಾಜನ ರಾಣಿಯ ಕಂಜುಗಿ ಆ ದಾರಿಯಲ್ಲಿ ಬರ್ತಾ ಇದ್ದನು. ഫിലിപ്പോസിന് ഈ സമയം സ്വന്തം സഭയുണ്ട്. ಫಿಲಿಪ್ಪನಿಗೆ ಇಷ್ಟೊತ್ತಿಗೆ ಸ್ವಂತ ಸಭೆ ಇದೆ, വലിപ്പമുള്ള വീടുണ്ട്, ದೊಡ್ಡ ಮನೆ ಇದೆ, 4 പെൺകുട്ടികൾ പ്രവചനം പറയുന്നവരാ, 4 ಹೆಣ್ಣು ಮಕ್ಕಳಿದ್ದಾರೆ, 4 ಹೆಣ್ಣು ಮಕ್ಕಳು ಪ್ರವಾದಿಸುವಂತ ಮಕ್ಕಳಾಗಿದ್ದಾರೆ. ಅಭಿಷೇಕಂ ചോദിച്ചാൽ ಕುಕ್ಕ. ಅವನ ಕೆಲಸ ಏನೊಂದು ಕೇಳಿದರೆ ಅವನೊಬ್ಬ ಭಟ್ರು ಕೆಲಸ ಮಾಡುವನೆ. ഫിലിപ്പോസിന് വീടിന്റെ പ്രത്യേകത കൂടെ പറഞ്ഞേക്കാം. ഫിലിപ്പിನ ಮನೆಯ ಒಂದು ವಿಶೇಷತೆ ಹೇಳ್ತೇನೆ. യെരുശലേമിൽ നിന്ന് പ്രവാചകന്മാർ വന്നാൽ ഈ വീട്ടിൽ താമസിച്ചാണ് പ്രവചന ശുശ്രൂഷ. ಯೆರೂಸಲೇಮಿನಲ್ಲಿ ಬೇರೆ ಯಾವುದೇ ಜಾಗದಿಂದ ಪ್ರವಾದಿಗಳು ಬಂದಿದ್ದರೆ ಫಿಲಿಪ್ಪಿನ ಮನೆಯಲ್ಲಿ ಇದ್ದುಕೊಂಡೇ ಅಲ್ಲಿ ಇದ್ದುಕೊಂಡು ಸೇವೆಗೆ ಅವರು ಹೊರಡುವುದು. ആര് വന്നാലും താമസിപ്പിക്കുന്നത് ഫിലിപ്പോസ. ಯಾರು ಬಂದರೂ ಅವರಿಗೆ ಇರ್ಲಿಕ್ಕೆ ಜಾಗ ಕೊಡುದು ಫಿಲಿಪ್ಪಿನ ಮನೆಯಾಗಿದೆ. ಆ ಫಿಲಿപ്പോസിനോട് ಕರ್ತಾವ್ പറഞ്ഞു, ನೀ ಎഴുന്നേറ്റു പോ. ಆ ಫಿಲಿಪ್ಪಿನಿಗೆ ದೇವರು ಹೇಳ್ತಾ ಇದ್ದಾರೆ, ನೀ ಹೊರಟು ಹೋಗು. എത്യോപ്യയിൽ നിന്നും ഒരാളിനെ വിട്ടിട്ടുണ്ട്. ಎಥಿಯೋಪಿಯ ದೇಶದಿಂದ ಒಬ್ಬ ಮನುಷ್ಯನ್ ಬರ್ತಾ ಇದ್ದಾನೆ. നീ പോയി അവനോട് സുവിശേഷം പറയണം. ನೀನು ಅವನಿಗೆ ಹೋಗಿ ಸುವಾರ್ತೆ ಸಾರು. ഞാനായിരുന്നേ ചോദിച്ചാൽ കർത്താവേ, സുവിശേഷം പറയാൻ ಬೇರೆ ആരെയും കിട്ടത്തില്ലേ? ನಾನಾದ್ರೆ ಹೇಳ್ತಾ ಇದ್ದೇನೆ, ದೇವರೇ ಸುವಾರ್ತೆ ಹೇಳಲಿಕ್ಕೆ ಬೇರೆ ಯಾರಾದ್ರೂ ಸಿಕ್ಕಲ್ವಾ? എനിക്ക് ഫുൾ ಟೈಮ್ ജോലി ಕುಕ್ಕ. ನನಗೆ ಫುಲ್ ಟೈಮ್ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವ ಕೆಲಸ ತುಂಬಾ ಕೆಲಸ ಇದೆ. അതിന്റെ കൂടെ വീട്ടിലെ പണിയുണ്ട്, ಸಭೆയുടെ പണിയുണ്ട്, പിള്ളേരുടെ ജോലിയുണ്ട്. ಅದರ ಜೊತೆಯಲ್ಲಿ ಮನೆ ಕೆಲಸ ಇದೆ, ಮಕ್ಕಳ ಕೆಲಸ ನೋಡಬೇಕು ಮತ್ತು ಸಭೆನೂ ನೋಡಬೇಕು. ಸುವಿಶೇಷಂ പറയാൻ വേറൊരാളിനെ വിട്ടാ പോരായോ? ಈಗ ಸುವಾರ್ತೆ ಹೇಳಲಿಕ್ಕೆ ಹೊರಗಡೆ ಕಳಿಸಬೇಕಾದ್ರೆ ಬೇರೆ ಒಬ್ಬರನ್ನು ಕಳಿಸಬಾರದಾ? കർത്താവ് പറയും, അല്ല ഫിലിപ്പോസ്, നീ തന്നെ പോണം. ಕರ್ತನ ಹೇಳ್ತಾನೆ, ಅಲ್ಲ ಫಿಲಿಪ್ಪನೇ, ಎಲ್ಲಾ ಜವಾಬ್ದಾರಿ ಇದ್ರೂ ನೀನೇ ಹೋಗಬೇಕು. പറയുന്നത് ചൊവ്വേ പറയണം. ಹೇಳುವಂಥದ್ದು ಕರೆಕ್ಟಾಗಿ ಹೇಳಬೇಕು. ಸಿಸ್ಟಮ್ಯಾಟಿಕ್ ಆಗಿ പറഞ്ഞു മനസ്സിലാക്കിയെങ്കിലೇ മനസ്സിലാകത്തുള്ളൂ. ಅದು ಸರಿಯಾಗಿ ಹೇಳಿದರೇನೆ ಅದು ಮತ್ತೊಬ್ಬರಿಗೆ ಅರ್ಥ ಆಗುವುದು. ಈ ಎತ್ಯೋಪ್ಯക്കാരൻ ഇനി ഇങ്ങോട്ട് വരത്തില്ല. ಈ ಎಥಿಯೋಪಿಯ ರಾಣಿ ಕಂಜುಗಿ ಮತ್ತೆ ಈ ದಾರಿಯಲ್ಲಿ ಬರಲ್ಲ. ಇವൻ ಎತ್ಯೋಪ್ಯ ರಾಜ್ಯತ್ತು ಸುವಿಶೇಷಂ കൊണ്ട് കൊടുക്കേണ്ടവനാ. ಇವನು ಎಥಿಯೋಪ್ಯ ರಾಜ್ಯಕ್ಕೆ ಸುವಾರ್ತೆ ತಲುಪಿಸಬೇಕಾದ ವ್ಯಕ್ತಿಯಾಗಿದೆ. ಅದು ಕರೆಕ್ಟ್ പറയണമെങ്കിൽ ചൊവ്വേ ಅವನು പറഞ്ഞു കൊടുക്കണം. ಅದು ಅವನಿಗೆ ಸುವಾರ್ತೆ ಹೇಳಬೇಕಾದ್ರೆ ಅದು ನಿಯತವಾಗಿ ಸರಿಯಾಗಿ ಹೇಳಿಕೊಡಬೇಕು. ചൊവ്വേ സുവിശേഷം പറയാൻ അറിയാവുന്ന ഒറ്റ വ്യക്തി എനിക്കുള്ളത് നീ, ഫിലിപ്പോസ്, നീ തന്നെ പോണം. ಕರೆಕ್ಟ್ ಆಗಿ ಸುವಾರ್ತೆ ಹೇಳಿಕೊಡಬೇಕಂದ್ರೆ ನನ್ನ ದೃಷ್ಟಿಯಲ್ಲಿ ನೀನೇ ಸರಿಯಾಗಿ ಕಾಣಿಸ್ತಾ ಇದೆ, ಅದಕ್ಕೆ ನೀನೇ ಹೋಗಬೇಕು. ഫിലിപ്പോസേ, അങ്ങ് സുവിശേഷം പറയാൻ എവിടുന്ന പഠിച്ചേ?
ಫಿಲಿಪ್ಪನೇ, ನೀವು ಸುವಾರ್ತೆ ಹೇಳಲಿಕ್ಕೆ ಎಲ್ಲಿಂದ ಕಲಿತಿದ್ದೀರಾ? 5000 പേരല്ലേ എൻ്റെ മുൻപിലിരുന്ന് ഞാൻ വിളമ്പുന്നേ. ಅವ್ರು ಹೇಳ್ತಾನೆ, 5,000 ಜನರಿಗೆ ನಾನು ಅಡಿಗೆ ಬಡಿಸ್ತಾ ಇದ್ದೀರಲ್ಲ. അവരുടെ സംശയത്തിന് മറുപടി കണ്ടുപിടിക്കുന്നതാ. ಅವರದ್ದು ಪ್ರಶ್ನೆಗೆ, ಸಂದೇಹಗಳಿಗೆ ಉತ್ತರ ನಾನು ಹುಡುಕ್ತಾ ಇದ್ದೆ. എനിക്ക് ദൈവത്തിങ്കിൽ നിന്ന് കിട്ടിയതാ. ನಾನು ಅವರ ಉತ್ತರವನ್ನು, ಅವರಿಗೆ ಉತ್ತರ ಕೊಡ್ಲಿಕ್ಕೆ ನಾನು ದೇವರ ಹತ್ರ ಕೇಳುದು, ದೇವರಿಂದ ನಾನು ಪಡೆದುಕೊಂಡಿದ್ದೇನೆ. ഫിലിപ്പോസിന്റെ മുമ്പിൽ ശമരിയയിലെ മന്ത്രവാദികൾ കൂട്ടത്തോടെ വന്നു മന്ത്രവാദ പുസ്തകങ്ങൾ കൊണ്ട് ചുട്ടു. ಫಿಲಿಪ್ಪಿನ ಸೇವೆಯ ಮಧ್ಯದಲ್ಲಿ ಸಮರಿಯ ಪಟ್ಟಣದ ಅನೇಕ ಮಂತ್ರವಾದಿಗಳು ದೇವರ ಕಡೆಗೆ ತಿರುಗಿ ಬಂದು ತಮ್ಮ ಮಂತ್ರ ಗ್ರಂಥಗಳನ್ನು ಅವರು ಸುಟ್ಟು ಬಿಟ್ಟಿದ್ದಾರೆ. മന്ത്രവാദ ശക്തികളുടെ മേലെ അധികാരമുള്ളവർക്കായി ഞാൻ ദൈവത്തെ സ്തുതിക്കുന്നു. ಮಟ್ಟ ಮಂತ್ರಗಳ ಮೇಲೆ ಅಧಿಕಾರವನ್ನು ಪಡೆದುಕೊಂಡವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ഞങ്ങൾ ബാംഗ്ലൂരിൽ വന്ന് താമസം തുടങ്ങി. ನಾವು ಬೆಂಗಳೂರಲ್ಲಿ ಬಂದು ವಾಸವಾಗಲಿಕ್ಕೆ ಪ್ರಾರಂಭಿಸಿದೆ. അന്ന് സഭയിൽ 22 അംഗങ്ങളೇ ഉള്ളൂ. ಆವಾಗ ಸಭೆಯಲ್ಲಿ 22 ಜನನೇ ಸಭೆಯಲ್ಲಿ ಇರುವುದು. ಅದು 30 50 100 150 200 ಅದು 30 50 100 150 200 ಆಯಿತು. രാവിലെ ഞങ്ങൾ എഴുന്നേറ്റ് വരുമ്പോൾ, ನಾವು ಬೆಳಿಗ್ಗೆ ಎದ್ದು ಬರುವಾಗ ഒരു കൊച്ചു വാഴയുടെ ഇലയ്ക്കകത്ത് ചില സാധനങ്ങൾ വീടിന്റെ മുന്നിൽ ഇരിക്കുന്ന കാണാം. ನಾವು ಬೆಳಿಗ್ಗೆ ಎದ್ದು ಬರುವಾಗ ಬಾಳೆ ಎಲೆಯಲ್ಲಿ ಕೆಲ ವಸ್ತುಗಳು ಮನೆ ಮುಂದೆ ಇರುವುದನ್ನು ನೋಡ್ತಾ ಇದೆ. ഒരു നാരങ്ങയുടെ മേളിൽ 2-3 സാമ്പ്രാണി കത്തിച്ചു വെച്ചിരിക്കുന്നത്, ಒಂದು ನಿಂಬೆಹಣ್ಣಿನ ಮೇಲೆ 2-3 ಊದುಬತ್ತಿ ಅಂಟಿಸಿ ಇಟ್ಟಿರುತ್ತದೆ. ഒരു കോഴിയുടെ തല വെട്ടി രക്തം ഒഴുകുന്ന തല അതിൽ ഇരിക്കുന്ന കാണാം. ಒಂದು ಕೋಳಿದು ತಲೆ, ಅದರಲ್ಲಿ ರಕ್ತ ಹರಿಯುತ್ತಾ ಇರುವಂತ ತಲೆ ಅದರ ಜೊತೆಯಲ್ಲಿ ಇರುತ್ತದೆ. ചിലപ്പോൾ അരി ആയിരിക്കാം, ചിലപ്പോൾ മലരായിരിക്കാം, ചില വസ്തുക്കൾ ചോറായിരിക്കാം, അതേ വെച്ചിരിക്കുന്ന കാണാം. ಕೆಲ ಸಮಯ ಅಕ್ಕಿ ಇಟ್ಟಿರ್ತದೆ, ಕೆಲ ಸಮಯದಲ್ಲಿ ಈಗ ಅನ್ನ ಇಟ್ಟಿರುತ್ತದೆ, ಕೆಲ ಸಮಯದಲ್ಲಿ ಪುರಿ ಇಟ್ಟಿರುತ್ತದೆ. ചോര ഒഴുകുന്ന കോഴിയുടെ തല കണ്ടാൽ ഒരു കാക്ക കൊത്തിക്കൊണ്ട് പോകത്തില്ല, ഒരു പൂച്ച തൊടത്തില്ല, ഒരു പട്ടി അടുക്കത്തില്ല, എല്ലാം മാറിപ്പോവും. ಹೀಗೆ ರಕ್ತ ಹರಿಯುವ ಕೋಳಿಯ ತಲೆ ನೋಡಿದರೆ ಒಂದು ಬೆಕ್ಕು ಬರುವುದಿಲ್ಲ, ಒಂದು ಕಾಗೆ ಬರುವುದಿಲ್ಲ, ಒಂದು ನಾಯಿನೂ ಹತ್ತಿರಕ್ಕೆ ಬರುವುದಿಲ್ಲ. ഇതൊക്കെ മാസങ്ങളോളം ഞാൻ കണ്ട, അല്ല വർഷങ്ങളോളം ഞാൻ കണ്ടതാ. ನಾನಿದು ಒಂದು ತಿಂಗಳಲ್ಲ, ಹಲವಾರು ವರ್ಷಗಳು ನಾನು ಇದನ್ನು ನೋಡ್ತಾ ಇದ್ದೆ. രാവിലെ എഴുന്നേറ്റ് വരുമ്പോൾ ഇത് കണ്ടാൽ യേശുവിനെ അതിൽ പോടാപ്പിശാലി എന്ന് പറഞ്ഞ് കാല് കൊണ്ടൊരു തട്ടു. ನಾನು ಬೆಳಗ್ಗೆ ಇದು ನೋಡುವಾಗ ಹೊರಟು ಹೋಗು ದುಷ್ಟ ಸೈತಾನ್ ಎಂದು ಹೇಳಿಕೊಂಡು ನಾನು ಕಾಲಲ್ಲಿ ಎಸೆದು ಬಿಡ್ತಾ ಇದೆ. തട്ടിക്കഴിഞ്ഞാൽ ആദ്യം കാണുന്ന കാക്കയോ ആദ്യം കാണുന്ന കോഴിയോ ഇതെടുത്തോണ്ട് പോകും. ನಾನು ಅದು ಕಾಲಲ್ಲಿ ಒದ್ದು ಬಿಟ್ಟಿದ ಮೇಲೆ ಕಾಗೆ ಆಗಲಿ ಬೇರೆ ಬೆಕ್ಕಾಗಲಿ ಬಂದ್ರೆ ಅದನ್ನ ಎತ್ಕೊಂಡು ಹೋಗ್ಬಿಡು. മന്ത്രവാദ ശക്തികളുടെ മേലെ ഒരു അധികാരം ദൈവം സഭയ്ക്ക് നൽകട്ടെ. ಮಂತ್ರವಾದ ಶಕ್ತಿಗಳ ಮೇಲೆ ಒಂದು ಅಧಿಕಾರ ದೇವರು ನನ್ನ ಸಭೆಗೆ ಕೊಟ್ಟಿದ್ದಾರೆ. ഫിലിപ്പോസ്, അങ്ങക്ക് ഇത് എവിടെ കിട്ടി? ಫಿಲಿಪ್ಪನೇ, ನಿನಗೆ ಎಲ್ಲಿಂದ ಈ ಅಧಿಕಾರ ಸಿಕ್ಕಿದೆ? അങ്ങ് കുക്കല്ലേ? ನೀವೊಂದು ಭಟ್ರ ಕೆಲಸ ಮಾದ ಅಡಿಗೆ ಕೆಲಸದವನಲ್ಲವೋ? ನಿಯಮನ ಕುಕ್ಕಾಯಿಟ, പക്ഷെ ദൈവം എന്നെ വളർത്തി. ಸಭೆ ನನ್ನನ್ನು ಒಂದು ಕುಕ್ಕಾಗಿ, ಒಂದು ಅಡಿಗೆ ಕೆಲಸಕ್ಕಾಗಿ ನೇಮಿಸಿರಬಹುದು, ಆದರೆ ದೇವರು ನನ್ನನ್ನು ಬೆಳೆದಿದ್ದಾರೆ. ഇപ്പൊ സുവിശേഷം കറക്റ്റായി പറയാൻ മനസ്സിലായി. ಈಗ ಸುವಾರ್ತೆ ಸರಿಯಾಗಿ ಹೇಳಲಿಕ್ಕೆ ಅವನು ತಿಳ್ಕೊಂಡ್ಬಿಟ್ಟಿದ್ದಾನೆ. ആ ഷണ്ണനെ കൊണ്ട് സ്നാനപ്പെടുത്തി. ಆ ಎಥಿಯೋಪಿಯ ರಾಜನ ಕಂಜುಗಿಗೆ ಅವನು ಸುವಾರ್ತೆ ಹೇಳಿ ದೀಕ್ಷಾಸ್ನಾನ ಕೊಡಿಸಿ. എഴുന്നേറ്റ് ഉടനെ കർത്താവ് പറഞ്ഞു, ഒരു പുതിയ ശുശ്രൂഷയോടെ പഠിപ്പിക്കാം. ಈಗ ಇದು ಮುಗಿದ ಮೇಲೆ ಫಿಲಿಪ್ಪಿನಿಗೆ ಹೇಳಿದೆ, ನಿನಗೆ ಒಂದು ಹೊಸ ಸೇವೆಯನ್ನು ಕೊಡುತ್ತೇನೆ. വെള്ളത്തിൽ ഫിലിപ്പോസിനെ കാണാതായി. ಹೀಗೆ ದೀಕ್ಷಾಸ್ನಾನ ಕೊಟ್ಟು ನೀರಿನಿಂದ ಮೇಲೆ ಬಂದರೆ ಫಿಲಿಪ್ಪನೇ ಕಾಣಿಸ್ತಾ ಇಲ್ಲ. ഫിലിപ്പോസ് ഒറ്റ പൊക്ക് പൊങ്ങി സ്ഥലം വിട്ടു. ಅವನು ನೀರಿನಿಂದ ಒಂದೇ ಸಾರಿ ಎದ್ದಿದೆ, ಆದರೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ದೇವರು ಎಲ್ಲೋ ಒಂದು ಕಡೆ ತಕೊಂಡು ಬಂದ್ಬಿಟ್ಟು അദ്ദേഹത്തെ എസ്തോദിൽ കണ്ടു എന്നാണ് ബൈബിൾ പറയുന്നത്. ಮತ್ತೆ ಆತನನ್ನು ಎಸ್ಕೋಲಿನಲ್ಲಿ ನೋಡಿದೆ ಎಂಬುದು ಬೈಬಲಲ್ಲಿ ನೋಡ್ತಾ ಇದೆ. 7 പേരെ ഒരുമിച്ച് അഭിഷേകം ചെയ്തു. 7 ಜನರನ್ನು ಒಂದೇ ಸಾರಿ ಅವರನ್ನು ಅಭಿಷೇಕ ಮಾಡಿರುವುದು. 2 പേർ വളർന്നു. ಆದರೆ 2 ಜನ ಬೆಳೆದಿದ್ದಾರೆ. അടുത്ത 4 പേര്, ಉಳಿದ 4 ಜನ ഒരു ശുശ്രൂഷയും ചെയ്തിട്ടില്ല. ಯಾವ ಸೇವೆಯನ್ನು ಅವರು ಮಾಡಲಿಲ್ಲ. അവർ കുക്കായി തുടങ്ങി, കുക്കായി ചത്തു. ಅವರು ಒಂದು ಅಡಿಗೆ ಕೆಲಸದಲ್ಲಿ ಪ್ರಾರಂಭಿಸಿ ಅಡಿಗೆ ಕೆಲಸದಲ್ಲೇ ಮುಗಿದೋಯ್ತು. നിങ്ങൾ സാധാരണ വിശ്വാസികളായി തുടരുന്നോ അതോ വളരുമോ? ನೀವು ಸಾಧಾರಣ ಒಂದು ವಿಶ್ವಾಸಿಯಾಗಿ ಬಂದು ಒಂದು ವಿಶ್ವಾಸಿಯಾಗಿ ನೀವು ಮುಗಿದು ಹೋಗುತ್ತಾ ಇದೀಯಾ? നോ, എനിക്ക് വളർന്നേ മതിയാകും. ಇಲ್ಲ, ನೀವು ಬೆಳೆಯಲಿಕ್ಕೆ ಆಸೆ ಪಡ್ತೀರಾ? ಕರ್ತನೇ, ನಾನು ಬೆಳೆಯಬೇಕು ಅಂತ ಬಯಸ್ತೀರಾ? ഞാൻ 7ാമനെ കൂടെ തൊടാൻ പോവാ. ನಾನು 7ನೇ ವ್ಯಕ್ತಿಯನ್ನು ಕೂಡ ಹೇಳಿ ಮುಗಿಸ್ತೇನೆ. 7ാമന്റെ പേര് നിക്കലാവോസ് എന്നാണ്. ಅದರಲ್ಲಿ 7ನೆಯ ವ್ಯಕ್ತಿಯ ಹೆಸರು ನಿಕಲಾವೋಸ್ ಅಂತ ಅವನ ಹೆಸರು. അദ്ദേഹം ദുരുപദേശത്തിലേക്ക് പോയി. ಆ ನಿಕಲೋ ದುರುಪದೇಶ
ದುರುಪದೇಶಕ್ಕೆ ಹೋದನು. ഇവന്റെ ആളുകളെ കുറിച്ച് അല്ല ഇവന്റെ ഉപദേശത്തെ കുറിച്ചാണ് വെളിപ്പാട് പുസ്തകം 2-ാം അധ്യായത്തിൽ യേശു പറഞ്ഞത്, നിക്കലോവിയരുടെ നടപ്പ് ഞാൻ പകയ്ക്കുന്നു. ಹೀಗೆ ಈ ನಿಕ್ಕಲೋವಿನನ್ನು ಹಿಂಬಾಲಿಸಿರುವಂಥ ಜನರ ಬಗ್ಗೆ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ನಾನು ನಿಕ್ಕಲೋವಿಯ ಜನರ ದುರುಪದೇಶವನ್ನು ನಾನು ಹಾಗೆ ಮಾಡುತ್ತೇನೆ. അവൻ ദുരുപദേശത്തിൽ മരിച്ചു. ಅವನು ದುರುಪದೇಶದಲ್ಲೇ ತೀರಿಕೊಂಡನು. എന്തുകൊണ്ട്? ಯಾಕೆ? നിക്കലാവോസ് ആരംഭത്തിങ്കൽ യെരുശലേമിൽ വരുന്നത്, ഇസ്രായേലിൽ വരുന്നതിന് മുന്നമേ, ക്രിസ്ത്യാനിയാകുന്നതിന് മുന്നമേ ഒരു ദുരുപദേശ സമൂഹത്തിൻ്റെ അംഗമായിരുന്നു. ಆ ನಿಕ್ಕಲೋವನು ಯೆರೂಸಲೇಮಿನಲ್ಲಿ ಬರಲಿಕ್ಕೆ ಮುಂಚೆ, ಈ ಅಪೊಸ್ತಲರ ಜೊತೆಯಲ್ಲಿ ಸೇವೆಗೆ ಬರಲಿಕ್ಕೆ ಮುಂಚೆ, ಅವನು ಹಿಂದಿನ ಕಾಲದಲ್ಲಿ ಈ ದುರುಪದೇಶ ಮಾಡುವವರ ಗುಂಪಿನಲ್ಲಿ ಒಳಪಟ್ಟವನಾಗಿದ್ದನು. പഴയ ദുരുപദേശത്തിൻ്റെ ഒരു ഭാഗം അവൻ്റെ അകത്ത് കിടന്നു. ಆ ಹಳೆಯ ದುರುಪದೇಶದ ಒಂದು ಭಾಗ ಅವನ ಒಳಗಡೆ ಅಡಗಿಕೊಂಡಿದ್ದನು. ಅದು ಪಿಶಾಚು ಮೊದലെടുത്തു. ಅದನ್ನು ಸೈತಾನನು ದುರುಪಯೋಗ ಮಾಡಿದೆ. ഞാൻ മാർത്തോമ വിഭാഗത്തിൽ നിന്ന് വന്നതാ. ನಾನು ಮರ್ತೋಮ ಸಭೆಯ ಪಾರಂಪರ್ಯದಲ್ಲಿ ಬಂದವನು. അതിന്റെ ഉപദേശത്തിന്റെ ചിലതെല്ലാം എൻ്റെ ഓർമ്മയിലുണ്ട്. ಅದರ ಉಪದೇಶದ ಕೆಲದೆಲ್ಲ ನನ್ನ ಜ್ಞಾಪಕದಲ್ಲಿದೆ. എൻ്റെ ജീവിതത്തിൽ അത് വരാൻ ഞാൻ അനുവദിക്കത്തില്ല. ನನ್ನ ಜೀವನದಲ್ಲಿ ಅದು ಬರಲಿಕ್ಕೆ ನಾನು ಅನುಮತಿ ಕೊಡಲಿಲ್ಲ. ഒരു കണിക എൻ്റെ ഉള്ളിൽ കിടന്ന പിശാച് എന്നെ ಮೊದലെടുക്കും. ಅದರಲ್ಲಿ ಒಂದು ಕಣಿಗೆ ಏನಾದರೂ ನನ್ನ ಒಳಗಡೆ ಇದ್ದರೆ ಸೈತಾನು ನನ್ನನ್ನು ದುರುಪಯೋಗ ಮಾಡುತ್ತಾನೆ. നമ്മിൽ പലരും പല ബാക്ക്ഗ്രൗണ്ടുകളിൽ നിന്ന് വന്നവരാ. ನಿಮ್ಮಲ್ಲಿ ಎಲ್ಲರೂ ಹಲವಾರು ವಿಧವಾದ ಹೆನ್ನೆಲೆಗಳಿಂದ ನೀವು ಬಂದವರು ಇರಬಹುದು. പഴയത് എന്തെങ്കിലും കയ്യിൽ ബാക്കിയുണ്ടെങ്കിൽ നിങ്ങളൊരു നിക്കലാവോസിനെ പോലെയാകും. ನೀವು ಹಳೆಯದು ಏನಾದರೂ ನಿಮ್ಮ ಒಳಗಡೆ ನೀವು ಸೂಕ್ಷ್ಮವಾಗಿ ಇಟ್ಟುಕೊಂಡಿದ್ದರೆ ನೀ ನಿಕ್ಕಲೋವಿನ ತರ ನೀವು ಹಿಂಜರಿಯಲ್ಪಟ್ಟು ಹೋಗುತ್ತದೆ. ഒരുവൻ ക്രിസ്തുവിലായാൽ പുതിയ സൃഷ്ടി. ಒಬ್ಬನು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾಗಿದೆ. പഴയത് കഴിഞ്ഞു, ಹಳೆಯದು ಮುಗಿದೋಯಿತು. കണ്ടാലും സകലതും പുതുതായി മാറി. ಈಗ ಎಲ್ಲವೂ ಹೊಸದಾಗಿದೆ. ഇന്ന് പകൽ സകലതും പുതുതായി ലഭിച്ചവർക്കായി സ്തോത്രം. ಈ ಹಗಲಿನೊತ್ತು ಎಲ್ಲವೂ ಹೊಸದಾಗಿ ನೀವು ಸ್ವೀಕರಿಸುವ ನಿಮಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഞാൻ ഇന്നിവിടെ നിർത്താൻ പോവാ. ನಾನು ಇಲ್ಲಿ ಮುಗಿಸ್ಲಿಕ್ಕೆ ಇಷ್ಟಪಡುತ್ತೇನೆ. തുല്യ അവസരം കിട്ടിയ 7 പേർ, 7 ಜನರಿಗೂ ಸಮ ಅವಕಾಶ ಸಿಕ್ಕಿತು. 7 പേരെയും കുക്കെന്ന് വിളിച്ചു. 7 ಜನರನ್ನು ಅಲ್ಲಿ ಕುಕ್ಕು ಅಥವಾ ಭಟ್ರು ಎಂದು ಕರೆದರು. 2 പേർ അവസരം ഉപയോഗിച്ച് വളർന്നു. 2 ಜನ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸಿ ಅವರು ಬೆಳೆದರು. 4 എണ്ണം കുക്കായി തുടങ്ങി, കുക്കായി ചത്തു. 4 ಜನ ಒಂದು ಕುಕ್ಕಾಗಿ ಪ್ರಾರಂಭಿಸಿ ಕುಕ್ಕಾಗಿಯೇ ಮುಗಿದೋಯಿತು. ഒരുവൻ പഴയതിന് വിട്ടുകൊടുത്തതുകൊണ്ട്, പഴയത് അവൻ്റെ അകത്ത് കിടന്നതുകൊണ്ട് അവൻ സഭയെ നശിപ്പിച്ചു, അവനും നശിച്ചു. 7 ಜನರಲ್ಲಿ ಒಬ್ಬನು ಹಳೆಯದನ್ನು ಒಳಗಡೆ ಇಟ್ಟದರಿಂದ ಆ ಹಳೆಯದರಿಂದಲೇ ಅವನು ಹಿಂಜರಿದು ಹೋಗಿ ಅವನು ನಷ್ಟಪಟ್ಟು ಹೋದನು. ഈ പകൽ നമ്മിൽ എത്ര പേർ പുതുമയ്ക്ക് വേണ്ടി ദൈവസന്നിധിയിൽ ഏൽപ്പിക്കും? ಗಮನಿಸಿ, ಈ ಸಭೆಯೊಳಗಡೆ ಎಷ್ಟು ಜನ ಈ ಇರುವ ಸ್ಥಿತಿಯಿಂದ ಹೊಸದಕ್ಕೋಸ್ಕರ ಬಯಸುವರಿದ್ದೀರಾ? ദൈവം നിങ്ങളെ അനുഗ്രഹിക്കട്ടെ. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ഞാനൊരു വാക്ക് പ്രാർത്ഥിച്ചെന്ന് നിർത്താൻ പോവാ. ನಾನು ಇಲ್ಲಿ ಪ್ರಾರ್ಥನೆ ಮಾಡಿ ಮುಕ್ತಾಯಗೊಳಿಸುತ್ತೇನೆ. കർത്താവും ദൈവവുമേ തൃക്കരങ്ങളിലേക്ക് ഞാൻ ഈ സഭയെ ഏൽപ്പിച്ച് അനുഗ്രഹിക്കുന്നു. ಕರ್ತನೆ, ನಿಮ್ಮ ಆ ಪವಿತ್ರ ಕರಗಳಲ್ಲಿ ಈ ಸಭೆಯನ್ನು ಆಶೀರ್ವದಿಸಿ ಸಮರ್ಪಿಸುತ್ತೇನೆ. വിടേണ്ടത് വിടുവാൻ, ദൈവത്തോട് അടുക്കുവാൻ. ದೇವರೇ, ನಿಮ್ಮೊಂದಿಗೆ ಸೇರಲಿಕ್ಕೆ, ನಿಮ್ಮಲ್ಲಿ ಅವರು ಒಂದಾಗಲಿಕ್ಕಾಗಿ, ദൈവ അനുരൂപരായി മാറുവാൻ, ದೇವರಿಗೆ ಅನುರೂಪರಾಗಿ ಇವರು ಮಾರ್ಪಡಲಿಕ್ಕಾಗಿ ഞാൻ യേശുവിന്റെ നാമത്തിൽ ഇവരെ അനുഗ്രഹിക്കുന്നു. ಯೇಸುವಿನ ನಾಮದಲ್ಲಿ ಇವರನ್ನು ಆಶೀರ್ವದಿಸುತ್ತೇನೆ. മുഴുവൻ മഹത്വവും അങ്ങെടുത്താലും ಓ ಸಂಪೂರ್ಣ ಮಹಿಮೆ ನಿಮಗಿರಲಿ. അത് യേശുവിന്റെ നാമത്തിൽ തന്നെ. ಅದು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಆಮೆನ್. എനിക്ക് അവസരം തന്ന ദൈവത്തെയും കർത്താവിൻ്റെ ദാസനെയും ഒരു പ്രാവശ്യം കൂടെ നന്ദിയോടെ ഓർക്കുന്നു. ദൈവം നിങ്ങളെ അനുഗ്രഹിക്കട്ടെ. ನನಗೆ ಅವಕಾಶ ಕೊಟ್ಟ ದೇವರಿಗೂ ದೇವರ ಸಭೆಗೂ ನಾನು ಕೃತಜ್ಞತೆ ಸಲ್ಲಿಸಿ ಮುಗಿಸುತ್ತೇನೆ. ದೇವರು ಆಶೀರ್ವದಿಸಿ. ಪ್ರಿಯ ದೇವರ ಮಕ್ಕಳಿರ, ಮೊದಲನೇದಾಗಿ ನಾವು ದೇವರಿಗೆ ಸಕಲ ಘನ ಮಾನ ಮಹಿಮೆ ಸಲ್ಲಿಸುತ್ತೇವೆ. ಈ ಭಾನುವಾರ ದಿವಸ ಈ ರೀತಿಯಾಗಿ ಇಲ್ಲಿ ತನಕ ನಮ್ಮನ್ನು ನಡೆಸಿರುವ ತಂದೆ, ಕುಮಾರ, ಪವಿತ್ರಾತ್ಮ ದೇವರಿಗೆ ನಾವು ಕೈಗಳೆತ್ತಿ ಸ್ತೋತ್ರ ಮಾಡುವರಾಗಿರೋಣ. ಮತ್ತು ಎರಡನೇದಾಗಿ ದೇವರು ಅಭಿಷೇಕಿಸಿರುವಂಥ ಅಭಿಷಿಕ್ತನು 78 ವಯಸ್ಸು ತುಂಬಿ
ಈಗ 79ಕ್ಕೆ ಬೀಳ್ತಾ ಇದೆ. ಹಲವಾರು ಆಪ್ರೇಷನ್ಗಳು, ಅದರಲ್ಲಿ ಕೂಡ ಮುಖ್ಯವಾಗಿ ಗಂಡಲಿಕ್ಕೆ ಆಪ್ರೇಷನ್ನು. 2 ಕಾಲ ಗಂಟೆ ಸಮಯ ಈ ಒಂದು ಬಲಹೀನತೆಯಲ್ಲಿಯೂ ದೇವರ ಅಭಿಷೇಕದಿಂದ ಕನಸೇವಕರು ನಿಂತಿದ್ದಾರೆ. ನಮ್ಮ ಸಭೆಗೆ ಬಂದು ಈಗ ಈ ರೀತಿಯಾಗಿ ನಮಗೆ ಸಾಕ್ಷಿಯ ಮೂಲಕ ಮತ್ತು ವಚನದ ಮೂಲಕ ನಮ್ಮನ್ನು ಬಲಪಡಿಸಿದ ಕನಸೇವಕರಿಗೆ ಮತ್ತೊಂದು ಸಾರಿ ನಮ್ಮ ಸಭೆಯ ಪರವಾದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳೋಣ. ಹಾಲೆಲೂಯಾ. ಎಂದ ಪ್ರಿಯ ದೇವರ ಮಕ್ಕಳಿರ, ನಾವು ಕೇಳಿಸಿಕೊಂಡ 7 ಜನರಿಗೂ ಒಂದೇ ಕರೆವಿಕೆ. ನಾನು ನಿಮಗೆ ಹೇಳುತ್ತೇನೆ, ಅಂಗಳು ಹೇಳಿದೆಯಲ್ಲ, 12 ವಯಸ್ಸು ಹುಡುಗನಿಗೆ ಮನೆ ಬಿಟ್ಟು ಹೋಗಿ ಕೆಲಸ ಮಾಡಲಿಕ್ಕೆ ಆಗತ್ತಾ? 20 ವಯಸ್ಸಿಗಾಗತ್ತಾ? 25 ವಯಸ್ಸಲ್ಲಿ ನೀ ಚರ್ಚಿಗೆ ಹೋಗಿದ್ರೆ ಮನೆಗೆ ಬರಬೇಡ ಅಂತ ಹೇಳಿದ್ರೆ ನಾವು ಏನು ಮಾಡೋದು? ನಾವೇನು ಹೇಳೋದು? ವಿಧಿ ಇಲ್ಲ, ನಮಗೆ ಪರಿಸ್ಥಿತಿ ಇಲ್ಲ ಎಂದು ಹೇಳೋದು. ಆದರೆ ಆ ಸಮರ್ಪಣೆ ಇವತ್ತು 22,000 ಜನರ ಸಭೆಯ ಸೀನಿಯರ್ ಪಾಸ್ಟರ್ ಆಗಲಿಕ್ಕೆ ದೇವರು ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ. ನಾನು ಯಾವಾಗಲೂ ಹೇಳೋದು, ಅನೇಕ ಜನರು ಊರೊಳಗಡೆ ಇದ್ದಾರೆ, ಆದರೆ ಅನೇಕರಿಗೆ ಸಿಕ್ಕದ ಕರೆವಿಗೆ ನಿಮಗೆ ಸಿಕ್ಕಿದೆ. ನೀವು ತಂದೆಯಾದ ದೇವರಿಂದ ಕರೆಯಲ್ಪಟ್ಟವರು. ನಿಮ್ಮ ಕರೆವಿಗೆ ಸಾಮಾನ್ಯವಲ್ಲ, ವಿಶೇಷವಾದ ಕರೆವಿಗೆಯುಳ್ಳವರು. ಆದರೆ ಕರೆವಿಗೆಗೆ ತಕ್ಕ ಹಾಗೆ ಇರುವಾಗ ನೆಕ್ಸ್ಟ್ ಸ್ಟೆಪ್ಪಕ್ಕೆ ನಾವು ಹೋಗುತ್ತದೆ. ಅನೇಕರು ನಮ್ಮ ಗ್ರಾಮಗಳಲ್ಲಿ ಇದ್ದಾರೆ, ಆದರೆ ಅವರಿಗೆಲ್ಲ ಕರೆವಿಗೆ ಇನ್ನೂ ಬಂದಿಲ್ಲ. ಬರಲಿಯಿಂದ ನಾವು ಪ್ರೇಯರ್ ಮಾಡ್ತಾ ಇದ್ದೇವೆ. ಆದರೆ ನಿಮ್ಮನ್ನು ಕರೆದಿದೆಯಾ? ಕರೆದ ಕರೆವಿಗೆಯಲ್ಲಿ ಅಂಗಳು ಹೇಳಿದೆಯಲ್ಲ, ನಂಬಿಗಸ್ತರಾಗಿರು. ನಾವು ನಂಬಿಗಸ್ತರಾಗಿರು. 7 ಮಂದಿಯ ಬಗ್ಗೆ ಹೇಳಿದೆ. ಅವರಿಗೆ ಕೊಟ್ಟ ಕೆಲಸ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವಂಥ ಕೆಲಸ. ಆ ಅಡಿಗೆ ಮಾಡುವ ಕೆಲಸದಲ್ಲಿ ಅವರು ನಂಬಿಗಸ್ತರಾಗಿದೆ. ದೇವರು ಅವರಿಗೆ ಕೃಪೆಗಳು ವರಗಳು ಕೊಟ್ಟು ಅವರು ನೋಡಿ ಹೊರಗಡೆ 12 ಮಂದಿ ಅಪೊಸ್ತಲರುಗಳ ಜೊತೆಯಲ್ಲಿ ಅವರು ಖ್ಯಾತಿಗೆ ಬಂದ ಸೇವಕರಾಗಿ ಮಾರ್ಪಟ್ಟಿದ್ದರು. ಮಕ್ಕಳೇ, ಚಿಕ್ಕ ಮಕ್ಕಳಾದರೂ ಕೂಡ ನಮಗೆ ಸಭೆಯಲ್ಲಿ ಅಂಗಳೊಂದು ಮಾತು ಹೇಳಿದಿಲ್ಲ, ಅವಕಾಶ ಎಲ್ಲರಿಗೂ ಸಮವಾಗಿದೆ. ಯಾರಿಗೂ ಅದರಲ್ಲಿ ಹೆಚ್ಚು, ಯಾರಿಗೂ ಕಡಿಮೆ ಎಂದಿಲ್ಲ. ಎಲ್ಲರಿಗೂ ಒಂದೇ ಅವಕಾಶ. 7 ಜನರಿಗೂ ಒಂದೇ ಅವಕಾಶ. ಆದರೆ ಇಬ್ಬರು ಅದು ಸರಿಯಾಗಿ ಬಳಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ನಮಗೆ ಸಿಕ್ಕಿದ ಅವಕಾಶ ನೋಡಿ. ಇಲ್ಲಿ 12 ವಯಸ್ಸಿಂದ ಅಂಗಳು ಹೇಳಿದರೆ ನಾವು ಅದರೆಲ್ಲರೂ ಎಷ್ಟೆಷ್ಟೋ ವಯಸ್ಸಿರುವಾಗ ನಮ್ಮ ಜವಾಬ್ದಾರಿಯಲ್ಲಿ ನಾವು ಎಷ್ಟು ಜಾಗ್ರತೆ ಉಳ್ಳವರಾಗಿರೋಣ. ದೇವರಿಗೆ ಸ್ತೋತ್ರವಾಗಲಿ. ಒಪ್ಪಿಸಿಕೊಡೋಣ, ದೇವರ ಸನ್ನದಿಯಲ್ಲಿ ಸಮರ್ಪಣೆ ಮಾಡೋಣ. 1 ನಿಮಿಷ ಸಾಧ್ಯವಾಗಿದ್ದರೆ ನಿಮ್ಮೊಣಗಾಲೂರು. ಓ ಲೋಕರಕ್ಷಕನಾದ ಕರ್ತನೇ, ನೀವು ನನಗಾಗಿ ನಿಮ್ಮನ್ನೇ ಒಪ್ಪಿಸಿಕೊಟ್ಟು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ತಂದೆಯಾದ ದೇವರೇ, ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಒಪ್ಪಿಸಿಕೊಟ್ಟನು. ತಂದೆಯೇ, ನಿನ್ನ ಪ್ರೀತಿಯ ಮುಂದೆ ನಾವು ಶಿರಬಾಗುತ್ತೇವೆ. ಅದೇ ರೀತಿಯಾಗಿ ಕರ್ತನಾದ ಯೇಸುವೆ, ತಾನು ದೇವರಿಗೆ ಸರಿ ಸಮಾನನಾಗಿರಬೇಕೆಂಬ ಅಮೂಲ್ಯ ಪದವಿಯನ್ನು ಬಿಡಲೇನು ಎಂದೆಣಿಸದೆ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗೆ ತನ್ನನ್ನೇ ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವುದರಷ್ಟು ವಿಧೇಯನಾದನು. ಕುಮಾರನಾದ ಯೇಸುವೆ, ತಂದೆಯ ಅಪ್ಪಣೆಯಂದೇ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪ ಧರಿಸಿ ಮರಣಕ್ಕೆ ವಿಧೇಯನಾಗಿ ಒಪ್ಪಿಸಿಕೊಟ್ಟು ನೀ ನಮಗಾಗಿ ತನ್ನ ಪ್ರಾಣವನ್ನು ಯಜ್ಞವಾಗಿ ಅರ್ಪಿಸಿರುವಾಗ ಈಗೋ ಇವತ್ತು ಸೇವಕರ ಮೂಲಕವಾಗಿ ನೀವು ನಮಗೆ ಹೇಳ್ತಾ ಇದ್ದೀರಾ, ನೀವು ಕರೆದಿರುವಂಥ ಕರವಿಗೆಯಲ್ಲಿ ನೀವು ನಂಬಿಗಸ್ತರಾಗಿರುತ್ತೀರಾ. ಹೌದು ಕರ್ತನೆ, ನೀವು ನಮ್ಮನ್ನು ಕರೆದ ಕರುವಿಗೆಗೆ ನಾವು ನಂಬಿಗಸ್ತರಾಗಲಿಕ್ಕಾಗಿ ನಮ್ಮನ್ನೇ ಮತ್ತೊಂದು ಸಾರಿ ನಿಮ್ಮ ಮುಂದೆ ಪುನಃ ಪ್ರತಿಷ್ಠೆ ಮಾಡುತ್ತೇನೆ.
ತಂದೆ ತನ್ನ ಜವಾಬ್ದಾರಿ ಮಗನನ್ನು ಅರ್ಪಿಸಿಕೊಟ್ಟು ಮಾಡಿ ಮುಗಿಸಿದೆ. ಕುಮಾರನು ತಂದೆಯ ಅಪ್ಪಣೆಯ ಪ್ರಕಾರ ಈ ಲೋಕಕ್ಕೆ ಬಂದು ಯಜ್ಞವಾಗಿ ಅರ್ಪಿಸಲ್ಪಟ್ಟಿದೆ. ನಾವಾದರೂ ಕರ್ತನೇ, ನಿಮ್ಮ ಕರವಿಗೆಯನ್ನು ಅಂಗೀಕರಿಸಿ ನೀವು ಕೊಟ್ಟ ಜವಾಬ್ದಾರಿಯಲ್ಲಿ ನಂಬಿಗಸ್ತರಾಗಲಿಕ್ಕೆ ಸಮರ್ಪಿಸುತ್ತೇನೆ. ಪವಿತ್ರಾತ್ಮರೇ, ನಮಗೆ ಸಹಾಯ ಮಾಡಿರಿ. ಈ ಸಮರ್ಪಣೆಯಲ್ಲಿ ನಾವು ಹಿಂಜರಿದು ಹೋಗದೆ, ಈ ಸಮರ್ಪಣೆಯಿಂದ ನಾವು ದೇವರೇ ನಿಕ್ಕಲೋವನ ಥರ ಹಿಂಜರಿದು ಹೋಗದೆ, ದೇವರೇ 4 ಮಂದಿ ಥರ ದೇವರೇ ನಾವು ಸೋಮೇರಿತನದಲ್ಲಿ ನಾವು ದೇವರೇ ಅಜಾಗ್ರತೆಯಿಂದ ನಾವು ದೇವರೇ ಇದ್ದು ಬಿಡದೆ, ಇಬ್ಬರ ಹಾಗೆ ಕೊಟ್ಟ ಜವಾಬ್ದಾರಿಯ ಮೇಲೆ ಮಾಡುವರಾಗಲಿಕ್ಕೆ ನಮಗೆ ಕೃಪೆ ನೀಡು ಸ್ವಾಮಿ. ನಮಗೆ ಸಹಾಯ ಮಾಡು ಕರ್ತನೆ. ನೀವು ಅದಕ್ಕೆ ಅನುಗ್ರಹಿಸು ದೇವರೇ. ಈ ಸಭೆಯ ಮಕ್ಕಳೆಲ್ಲರನ್ನು ಅದಕ್ಕಾಗಿ ನೀವು ಆಶೀರ್ವದಿಸಿರಿ. ಅದಕ್ಕೆ ಬೇಕಾದ ಅಭಿಷೇಕವನ್ನು ಮಕ್ಕಳಿಗೆ ಕೊಡಿ. ನನ್ನ ಕರ್ತನು ನನ್ನನ್ನು ಕರೆದಿರುವ ಹಾಗೆ, ನನ್ನ ಕರೆವಿಗೆ ತಕ್ಕ ಹಾಗೆ ನಂಬಿಗಸ್ತರಾಗಿದ್ದುಕೊಂಡು ಕೊಟ್ಟ ಜವಾಬ್ದಾರಿಗಳಲ್ಲಿ ನಾನು ಮುಂದುವರಿಸುತ್ತೇನೆ ಎಂಬ ತೀರ್ಮಾನದಲ್ಲಿ ಮುಂದೆ ಸಾಗಲಿಕ್ಕೆ ಸಹಾಯವಾಗಲಿ. ದೇವರೇ, ನಿನ್ನ ದಾಸರುಗಳಾದ ನಮ್ಮನ್ನು ಕೂಡ ಈ ಸಭೆಯ ಪರವಾಗಿ, ಈ ಸಭೆಯ ಮಕ್ಕಳಿಗಾಗಿ, 7 ಬ್ರಾಂಚ್ ಸಭೆಗಳಿಗಾಗಿ ನಮ್ಮನ್ನು ಮತ್ತಷ್ಟು ಉಪಯೋಗಿಸು ದೇವರೇ. ಮತ್ತಷ್ಟು ನೀವು ಉಪಯೋಗಿಸಪ್ಪ. ನಿನ್ನ ಅಭಿಷೇಕದಲ್ಲಿ ಮುಂದುವರಿಸು, ನಡೆಸಿಕೊಡು ದೇವರೇ. 7 ಬ್ರಾಂಚ್ ಸಭೆಗಳನ್ನು ನಿನ್ನ ಮುಂದೆ ಸಮರ್ಪಿಸುತ್ತೇನೆ. ಬ್ರಾಂಚ್ ಸಭೆಗಳನ್ನು ಅಭಿವೃದ್ಧಿಪಡಿಸು. ಬ್ರಾಂಚ್ ಸಭೆಗಳಲ್ಲಿ ಸೇವೆ ಮಾಡುವಂಥ ಸೇವಕರನ್ನು ಅಭಿಷೇಕ ಮಾಡು. ನಿನ್ನ ಕೃಪೆಯಲ್ಲಿ ಮರೆಮಾಚಿಕೊಳ್ಳಲಿ ತಂದೆಯೇ. ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಂಡು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಪರಲೋಕದ ತಂದೆಯಾದ ದೇವರೇ. ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.